ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತು ಒಂದರ್ಥದಲ್ಲಿ ರಾಜ್ಯದ ಪಾಲಿಗೆ ಪ್ರತಿಭಟನಾ ಮಂಗಳವಾರ ಆಗಿತ್ತು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕೂಡ ಪ್ರತಿಭಟನೆ ಮಾಡ್ತಾ ರಸ್ತೆಗಿಳಿದಿದ್ರೆ, ಇತ್ತ ವಿರೋಧ ಪಕ್ಷ ಬಿಜೆಪಿ ಕೂಡ ಪ್ರತಿಭಟನೆಯಲ್ಲಿ ನಿರತವಾಗಿತ್ತು. ಬೇರೆ ಬೇರೆ ಸಬ್ಜೆಕ್ಟ್ ಮ್ಯಾಟರ್ ಹೌದು, ಆದರೆ ಈ ಪ್ರತಿಭಟನೆಗಳು ನಡೆಸ್ತಿರೋದು ಯಾರಿಗೋಸ್ಕರ? ಇದರ ಫಲಿತಾಂಶ ಏನಾಗ್ತಿದೆ? ಜನರಿಗೆ ಉಪಯೋಗವಾಗುವ ಅಥವಾ ಜನಪರವಾದ ವಿಚಾರಗಳಿಗೇನೆ ನಮ್ಮ ಆಡಳಿತ ಹಾಗೆ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇದೆಯಾ, ಅಥವಾ ಸ್ವಪ್ರತಿಷ್ಠೆಯ ವಿಷಯವಾಗ್ಬಿಟ್ಟಿದೆಯಾ ಪ್ರತಿಭಟನೆ ಅನ್ನೋದು? ಹಿಂದೊಂದು ಕಾಲ ಇತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಜೊತೆಗೆ ತೊಡೆತಟ್ಟಿ ಸಿದ್ದರಾಮಯ್ಯನವರು ಪ್ರತಿಭಟನಾ ಪಾದಯಾತ್ರೆ ಮಾಡಿದಾಗ ಸರ್ಕಾರವೇ ಉರುಳು ಹೋಗಿ ಬೇರೆ ಸರ್ಕಾರ ರಚನೆ ಆಗೋ ಸಂದರ್ಭ ಚುನಾವಣೆ ಫಲಿತಾಂಶದಲ್ಲಿ ಪ್ರಕಟ ಆಗಿತ್ತು. ಆದರೆ ಈಗ ಆಡಳಿತ ಪಕ್ಷವಾಗ್ಲಿ ವಿರೋಧ ಪಕ್ಷವಾಗ್ಲಿ ಮಾಡ್ತಾ ಇರುವ ಪ್ರತಿಭಟನೆ ಇಂಥ ದೊಡ್ಡ ಪರಿಣಾಮವನ್ನ ಬೀರೋ ತನಕ ಹೋಗ್ತಾ ಇಲ್ಲ ಅನ್ನೋದೇ ಸತ್ಯ. ಆದರೆ ಅದಕ್ಕೆ ಕಾರಣವಾಗ್ತಿರೋದೇನು? ಇಚ್ಛಾಶಕ್ತಿಯ ಕೊರತೆನಾ, ಅಥವಾ ಯಾವುದೇ ವಿಚಾರವನ್ನ ಲಾಜಿಕಲ್ ಎಂಡ್ ವರೆಗೂ ಕರ್ಕೊಂಡು ಹೋಗುವ ಮನಸ್ಸು ಅಥವಾ ಇಚ್ಛಾಶಕ್ತಿಯನ್ನ ಎಲ್ಲಾ ಪಕ್ಷಗಳು ಕೂಡ ಕಳ್ಕೊಂಡ್ಬಿಟ್ಟಿದ್ಯಾ? ಇದ್ರ ನೇರ ಪರಿಣಾಮ ಏನು? ಸರ್ಕಾರ ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಸ್ಪೆಷಲ್ ಸೆಷನ್ ನಡೆಸ್ತಾ ಇದೆ, ಅಲ್ಲಿಗೂ ಕೂಡ ಹೋಗ್ತಾ ಇಲ್ಲ. ಮಿನಿಸ್ಟರ್ಗಳು, ಶಾಸಕರು ಬೀದಿಲ್ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರಯೋಜನ ಏನು? ಒಂದು ಕಡೆ ಸದನಕ್ಕೆ, ಕಲಾಪಕ್ಕೆ ಅಂತ ಇನ್ವೆಸ್ಟ್ ಮಾಡಿರುವ ದುಡ್ಡು ಹಾಳು, ಈ ಪ್ರತಿಭಟನೆ ಕೂಡ ಪೂರ್ಣ ಪ್ರಮಾಣದಲ್ಲಾಗ್ದಲೆ ಆ ಪ್ರತಿಭಟನೆಯ ಉದ್ದೇಶ ಕೂಡ ಹಾಳು. ಇದು ಹೀಗೆ ಮುಂದುವರಿಯುತ್ತಾ? ಇಸ್ ದಿಸ್ ದ ನ್ಯೂ ನಾರ್ಮಲ್? ಇದರ ಬಗ್ಗೆ ಚರ್ಚೆ ಮಾಡೋ ಪ್ರಯತ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ನ ವಕ್ತಾರರಾದ ರಾಜು ಗೌಡ್ರಿದ್ದಾರೆ, ಚಿಂತಕರು ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರು ಹಾಗೆ ಹಿರಿಯ ಪತ್ರಕರ್ತರಾದ ಇಟ್ನಾಳ್ ಸರ್ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಶಶಿಧರ್ ಆರಾಧ್ಯ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ, ಇವತ್ತು ಅಧಿವೇಶನದಲ್ಲಿ ಸದಸ್ಯರ ಗೈರಿನ ಬಗ್ಗೆ ಕೂಡ ಚರ್ಚೆ ಆಗೋಯ್ತು. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು, ಪೊಲಿಟಿಕಲ್ ರೀಸನ್ ಇರ್ಬೋದು ಈ ವಿಚಾರವನ್ನ ಮುಂದೆ ತಂದಿರಲಿಕ್ಕೆ ಅಶೋಕ್ ಅವರು, ಬಟ್ ಸ್ಟಿಲ್ ಈ ಸೆಷನ್ ಬಗ್ಗೆ, ಸ್ಪೆಷಲ್ ಸೆಷನ್ ಬಗ್ಗೆ ಕೂಡ ಸದಸ್ಯರಿಗೆ ಎಷ್ಟರ ಮಟ್ಟಿಗೆ ಆಸಕ್ತಿ ಉಳಿದಿದೆ ಅನ್ನೋದಕ್ಕೆ ಈ ಮಾತುಕತೆ ಸಾಕ್ಷಿಯಾಯಿತು. ಅದನ್ನು ಗಮನಿಸಿ ಬನ್ನಿ, ಚರ್ಚೆ ಪ್ರಾರಂಭ ಮಾಡೋಣ. ಮೀಟಿಂಗ್ ಅಲ್ಲಿ ತಮ್ಗೆ ಹೇಳಿದ್ರಿ, ಮಂತ್ರಿಗಳು ಯಾರು ಸರಿಯಾಗಿ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಅನ್ನ ನಾವು ಹೇಳಿದ್ರಿ. ತಾವೇನು ಹೇಳಿದ್ರಿ? ನಾನು ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಮತ್ತೆ ಪ್ರತಿದಿನ ನಾನು ಯಾರು ಇಲ್ಲಿ ಪ್ರೆಸೆಂಟ್ ಇರಬೇಕು ಲಿಸ್ಟ್ ಓದುತ್ತೀನಿ ಅನ್ನೋದು ತಾವು ಹೇಳಿದ್ದೀರಾ. ದಯವಿಟ್ಟು ಲಿಸ್ಟ್ ಓದ್ಬಿಡಿ. ಬರ್ದಿದ್ದವ್ರಿಗೆ ಒಂದು ಅಚ್ಚಿಮಾರಿ ಹಾಕಿ ಮನೆ ಕಳಿಸಿ. ನಾವು ಇದ್ರೆ ಇದೆ ಅಂತೀರಿ, ಇಲ್ಲ ಅಂದ್ರೆ ಇಲ್ಲ ಅಂತೀರಿ. ನಮ್ಗೆ ಅವರೇ ಬಿರಿ ಕೂಗ್ತಾ ಇದ್ರು, ನಾವು ಕೂಗ್ತೀರಿ. ಈಗ ತಮ್ಗೆ ಗೊತ್ತಿದೆ ಅಲ್ಲ, ಪ್ರತಿಭಟನೆ ನಡೀತದೆ, ಬರ್ತಾರೆ. ಇವತ್ತು ಯಾಕೆ ಲೇಟ್ ಆಗಿದೆ ಅಂತ ಹೇಳಿ ತಮ್ಗೆಲ್ಲ ಕೂಡ ಗೊತ್ತಿದೆ ವಿಚಾರ. ನೀವು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಅವ್ರೇನೋ ಮಾಡ್ಕಂತಾರೆ, ಅವ್ರ ತೀಟೆ ಅವ್ರು ತೀರ್ಸ್ಕೊಂತಾರೆ. ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ನಮ್ಮ ಸರ್ವರ ಪಾರ್ಟಿ ನೀವು. ಅದಕ್ಕೋಸ್ಕರ ನೀವು ಹೇಳಿದ್ದು BSc ನೀವು ಹೇಳಿದ್ದೀರಾ, ವಿಚಾರ ಇಲ್ಲ. ಪ್ಲೀಸ್ ಅದಕ್ಕೆ BSc ಮೀಟಿಂಗ್ ಅಲ್ಲಿ ಸಾಮಾನ್ಯವಾಗಿ ಪಕ್ಷಗಳ ವಕ್ತಾರರಿಂದ ಚರ್ಚೆಯನ್ನ ಪ್ರಾರಂಭ ಮಾಡ್ತಿದ್ವಿ. ಬಟ್ ಇವತ್ತು ಫಾರ್ ಅ ಚೇಂಜ್ ನಾನು ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾದ ಇಟ್ನಾಳ್ ಸರ್ ನಿಮಗೆ ಪ್ರಶ್ನೆ ಮಾಡ್ತೀನಿ. ಇದು ಇವತ್ತಿನ ಕತೆ ಅಲ್ಲ ಸರ್. 23ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಬರೆದಿರುವ ಪತ್ರ ಕೂಡ ಇದೆ. ನಾವು ಸುದ್ದಿ ಕೂಡ ಮಾಡಿದ್ವಿ. ಸ್ಪೆಷಲ್ ಸೆಷನ್ ನಡೆಸ್ತಿದ್ದೀವಪ್ಪ, ಅನೇಕ ವಿಚಾರಗಳನ್ನು ಚರ್ಚೆ ಮಾಡಬೇಕು, ನಮ್ಮ ಮಿನಿಸ್ಟರ್ಗಳು ಡಿಫೆಂಡ್ ಮಾಡ್ಕೊಳ್ಬೇಕು, ಮಿನಿಸ್ಟರ್ಗಳೇ ಬರ್ತಾ ಇಲ್ಲ, ದಯಮಾಡಿ ಬನ್ನಿ ಅಂತ ಹೇಳಿ ಸಚಿವರುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸೀಲು ಸೈನು ಹೊಡೆದು ಬರೆದಿರುವ ಪತ್ರ. ಅಂದ್ರೆ ಈ ಸ್ಪೆಷಲ್ ಸೆಷನ್ ಅಂತ ಹೇಳಿ, ವಿಶೇಷ ಅಧಿವೇಶನ ಅಂತ ಹೇಳಿ ಕರೆದಿದ್ದು ಯಾರ ಸುಖಕ್ಕೆ ಸರ್? ಈಗ ನಾವು MLA ಅಂದ್ರೆ ಏನು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅವರು ಏನು ವಿಧಾನಸಭೆಯ ಸದಸ್ಯ. ಅವ್ರ ವಿಧಾನಸಭೆಯ ಬಗ್ಗೆನೇ ಅವ್ರಿಗೆ ಗೌರವ ಇಲ್ಲ ಅಂದ್ರೆ ಅವ್ರು ವಿಧಾನಸಭಾ ಸದಸ್ಯರಾಗಿ ಇದ್ದು ಪ್ರಯೋಜನ ಏನು? ಆ ಒಂದು ಹಿನ್ನೆಲೆಯಲ್ಲಿ ಒಂದು ಹೊಸ ಕಾನೂನನ್ನು ಬಹುಶಃ ತರಬೇಕನ್ನು ನಾವು ಒಂದು. ಆಮೇಲೆ ಯಾವುದೇ ಪಕ್ಷ ಆಗಲಿ, ಅದು BJP, ಕಾಂಗ್ರೆಸ್ಸು, JDS, ಎಷ್ಟೋ ಸರ್ತಿ ಯಾವ ವಿಚಾರವನ್ನು ನಾವು ಸದನದಲ್ಲಿ ಚರ್ಚೆ ಮಾಡಬೇಕು, ಯಾವ ವಿಚಾರ ಜನರ ಮಧ್ಯೆ ಹೋಗಿ ನಾವು ಚಳವಳಿ ಅಥವಾ ಒಂದು ಹೋರಾಟ ಮಾಡಬೇಕು, ಯಾವ ವಿಚಾರವನ್ನು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬೇಕು, ಇವ್ರ ಸ್ಪಷ್ಟತೆನೇ ಇಲ್ಲ. ಈಗ ಸದನ ನಡೀತಾ ಇದೆ, ಸದನ ನಡೆಯುವಾಗ ನೀವು ಹೊರಗಡೆ ಪ್ರತಿಭಟನೆ ಮಾಡಿದ್ರೆ ಅದ್ರ ಅರ್ಥ ಏನು? ಇಸ್ ಇಟ್ ನಾಟ್ ಇವನ್ ಕಂಟೆಂಪ್ಟ್ ಟು ದ ಕಂಟೆಂಪ್ಟ್? ಆ ಥರದ ಕಾನೂನಿಲ್ಲ ಮತ್ತೆ ಬೇರೆ, ಬಟ್ ಇಸ್ ಇಟ್ ನಾಟ್ ಕಂಟೆಂಪ್ಟ್ ಟು ದ ಹೌಸ್? ನೀವು ನಿಮ್ಮ ವಿಧಾನಸಭೆಗೆ ಅವಮಾನ ಮಾಡಿದಂಗಲ್ವಾ? ನೀವು ಯಾವ ವಿಚಾರವನ್ನು ಅಲ್ಲೇ ಹೇಳ್ಬೋದು, ದಾಖಲೆ ಮೇಲೆ ಹೇಳ್ಬೋದು. ನೀವು ಯು ಕ್ಯಾನ್ ಸೇ ದ ಸೇಮ್ ಥಿಂಗ್ಸ್ ಆನ್ ರೆಕಾರ್ಡ್. ಹಾಗೇನೆ ನಮ್ಗೆ ಜ್ಞಾಪಕ ಇದೆ, ಈ ಮೂಡಾ ಒಂದು ಕೇಸ್ ನಡೆದಾಗ ಕೂಡ ಸದನದಲ್ಲಿ ಉತ್ತರ ಹೇಳ್ಬೋದಿತ್ತು ಸಿದ್ದರಾಮಯ್ಯ.
ಅದರ ಬದಲಾಗಿ ಸ್ವಾಭಿಮಾನ ಸಮಾವೇಶ ಮಾಡ್ತಾರೆ ಹೌದು. ಹೊರಗಡೆ ಹೋಗಿ. ಹೌದು. ಅದೇ ಹೇಳಿದೆ, ಯಾವುದನ್ನು ಸದನದಲ್ಲಿ ಚರ್ಚೆ ಮಾಡಬೇಕು. ಈಗ ನರೇಗಾ ಆಗಲಿ ಅಥವಾ ತಿಮ್ಮಾಪುರ ವಿಚಾರದಲ್ಲಿ ಬಿಜೆಪಿ ಮಾತಾಡೋದಾಗ್ಲಿ, ಅದನ್ನು ಸದನದಲ್ಲೇ ಕೇಳಿ. ನೀವು ಸದನ ನಡೀತಾ ಇದೆಯಲ್ವಾ ಈಗ, ನೀವು ಪ್ರಶ್ನೆ ಕ್ವಶನ್ ಅವರಲ್ಲಿ ಕೇಳಿ, 0 ಅವರಲ್ಲಿ ಕೇಳಿ, ಅಥವಾ ಬಿಸ್ನೆಸ್ ಟೈಮಲ್ಲಿ ನೀವು ಅದನ್ನ ಸ್ಪೆಷಲ್ ಆಗಿ ಒಂದು ಪರ್ಮಿಷನ್ ತಗೊಂಡು ಕೇಳಿ. ಏನ್ ತೋರ್ಸತ್ತೆ ಸರ್? ಅಂದ್ರೆ ಒಂದು ಆಪ್ಷನ್ ಚರ್ಚೆ ಮಾಡ್ಲಿಕ್ಕೆ ಒಳಗಡೆ ಆಪ್ಷನ್ ಇದ್ರೂ ಕೂಡ ಹೊರಗೆ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಂದ್ರೆ ಉದ್ದೇಶ ಏನಿರಬಹುದು ಅಂತ ಹೇಳಿ. ಉದ್ದೇಶ ಸಾಮಾನ್ಯವಾಗಿ ಏನಿರ್ತದೆ, ಈಗ ಅದು ಉದ್ದೇಶ ಇದೆಯಲ್ಲೋ ಗೊತ್ತಿಲ್ಲ. ಮೇ ಬಿ ವಿಲ್ ಗೆಟ್ ಮೋರ್ ಪಬ್ಲಿಸಿಟಿ ಅಂತ. ಈ ಥರದ ವಿಚಾರದಲ್ಲಿ ಪಬ್ಲಿಸಿಟಿ ಸಿಗೋದಿಲ್ಲ ಅಂತ ಕಾರಣ ಆಗ ಸಾಧ್ಯನೇ ಇಲ್ಲ. ಯಾಕೆ ಇದು ದಿಸ್ ಇಸ್ ನಾಟ್ ದ್ಯಾಟ್ ಸೆನ್ಸಿಟಿವ್ ಅನ್ ಇಶ್ಯೂ. ಯಾವುದೋ ಒಂದು ಈ ಥರದ ನರೇಗಾ ಆಗಲಿ, ಮತ್ತೊಂದು ಈ VBG ರಾಮ್ಜಿ ಆಗಲಿ, ತಿಮ್ಮಾಪುರ ವಿಚಾರದಲ್ಲಾಗಲಿ, ಸದನ ನಡೆಯುವಾಗ ನೀವು ಹೊರಗಡೆ ಬಂದು ಧರಣಿ ಕೂತ್ರೆ ಇಟ್ ಹಾರ್ಡ್ಲಿ ಮೇಕ್ಸ್ ಎನಿ ಮೀಡಿಯಾ ರಿಪಲ್ಸ್ ದೀಸ್ ಡೇಸ್. ಅಷ್ಟು ಸೆನ್ಸಿಟಿವ್ ಇಶ್ಯೂ ಹೌದಾ ಅಲ್ಲ ಅನ್ನೋದನ್ನು ಅವರೇ ಮೊದಲು ವಿಚಾರ ಮಾಡಬೇಕು ಒಂದು. ಆಮೇಲೆ ಆ್ಯಕ್ಚುಲಿ ಅವರು ಸದನದಲ್ಲಿ ನಿಂತು ಈ ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ಹೆಚ್ಚು ಬೆಲೆ ಬರೋದು. ಹೌದು, ಯಾಕಂದ್ರೆ ದ ಗವರ್ಮೆಂಟ್ ವಾಸ್ ಡ್ಯೂಟಿ ಬೌಂಡ್ ಟು ಆನ್ಸರ್. ಉತ್ತರ ಕೊಡೋ ದಾಯಿತ್ವ ಇರ್ತಾ ಇತ್ತು, ಕೊಡಲೇಬೇಕಾದ ಅನಿವಾರ್ಯತೆ ಇರ್ತಾ ಇತ್ತು. ಹಾಗೆ ಬಿಡಕ್ಕಾಗೋದಿಲ್ಲ. ಇಲ್ಲಿ ಹೊರಗಡೆ ನಿಂತ್ಕೊಂಡು ನೀವು ಯಾರನ್ನ ಉದ್ದೇಶಿಸಿ ಮಾಡ್ತಾ ಇದ್ದೀರಿ? ನಿಮ್ಮ ಜೊತೆಲಿ ಇರೋ ಒಂದು 4-6 ಜನ ಶಾಸಕರನ್ನ ಅಥವಾ ನಿಮ್ಮ ಹಿಂಬಾಲಕ ಏನ್ ಮಾಡ್ತಾ ಇದ್ದೀರಿ? ದೇ ಆರ್ ಜಸ್ಟ್ ಕನ್ಫ್ಯೂಸ್ಡ್. ನನಗನ್ಸುತ್ತೆ ದೇ ಲ್ಯಾಕ್ ಕ್ಲಾರಿಟಿ. ಸ್ಪಷ್ಟತೆ ಕೊರತೆ ಕಾಣಿಸ್ತಾ ಇದೆ. ಎರಡು ಪಕ್ಷದಲ್ಲಿ ಎಡಳಿ ಸರ್, ಇವಾಗ ಈ ವಿಶೇಷ ಅಧಿವೇಶನ ಕರೆದಿರುವ ಉದ್ದೇಶಗಳಲ್ಲಿ ಬಹಳ ಪ್ರಮುಖವಾಗಿ ಇದೇ ಮನ್ರೇಗಾ ಯೋಜನೆ ಅಥವಾ VBG ರಾಮ್ಜಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಕರೆದಿರೋದೇ ಇದಕ್ಕೆ ಅಂದಮೇಲೆ ನಾವು ಆಡಳಿತ ಪಕ್ಷವಾಗಿ ಆಚೆ ಕೂತ್ಕೊಂಡು ನಮ್ಮ ದೆಹಲಿಯಿಂದ ವರಿಷ್ಠರನ್ನ ಕರೆಸ್ಕೊಂಡು ಬಂದು ವಿಶೇಷವಾಗಿ ಪ್ರತಿಭಟನೆ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಸರ್. ಮಾಡ್ತಿರೋದು ಏನಕ್ಕೆ ಅಂತ ಹೇಳಿ ಸೆಷನ್ ನಲ್ಲಿ ನೀವು ಮಾತನಾಡಿ ಅಲ್ಲೂ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ವಾ? ಹೋಗಿ ದೆಹಲಿಗೆ ಹೋಗಿ ಅಭ್ಯಾಸ ಇದೆ ನಿಮಗೆ, ಇದು ಅಗತ್ಯ ಇತ್ತ ಅಂತ, ಅದರಲ್ಲೂ ಸೆಷನ್ಗೆ ಗೈರಾಗಿ. ಈ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಇವರು ಸದನದ ಒಳಗೂ ಮಾಡ್ತಾ ಇದ್ದಾರೆ ಪ್ರತಿಭಟನೆ, ಹೊರಗಡೆನೂ ಮಾಡ್ತಾ ಇದ್ದಾರೆ. ಅದರ ಉದ್ದೇಶ ಏನು ಅನ್ನೋದು ನಮ್ಗೆ ಭಾಳ ಮುಖ್ಯ ಆಗುತ್ತೆ. ಏನು ಅಂತಂದರೆ ಕಾರ್ಮಿಕರ ಹಕ್ಕುಗಳನ್ನು ಕಿತ್ಕೊಳ್ಳಲಾಗಿದೆ, ಆಮೇಲೆ ರಾಜ್ಯಗಳ ಮೇಲೆ ಅನಗತ್ಯವಾದ ಹೊರೆಯನ್ನು ಹೊರಿಸಲಾಗಿದೆ. ಸೊ ಇದರಿಂದಾಗಿ ನಮಗೆ ತೊಂದರೆಯಾಗಿದೆ. ಸೊ ಈ ಕಡೆಯಿಂದ ಜನರು ಮತ್ತು ರಾಜ್ಯ ಎರಡೂ ಸಹಿತ ತೊಂದರೆ ಅನುಭವಿಸಿದ್ರಿಂದ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ಅವಕಾಶಗಳು ಸದನದ ಒಳಗೂ ಇದ್ದಾವೆ. ಅದೇನು ಇವತ್ತೇ ಸದನ ಮುಗಿದಿಲ್ಲ, ಇವತ್ತೇ ಅಧಿವೇಶನ ಮುಗಿದಿಲ್ಲ. ಆದ್ದರಿಂದ ಇವತ್ತು ಅವರೆಲ್ಲ ಹೊರಗಡೆ ಬಂದು ಜನರ ಪರವಾಗಿ ನಿಂತು ಜನರಿಗೆ ಆಗಿರ್ತಕ್ಕಂಥ, ರಾಜ್ಯಕ್ಕೆ ಆಗಿರ್ತಕ್ಕಂಥ ದ್ರೋಹದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿದ್ದು ನಮಗೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ದಾರೆ. ಆದರೆ ನನಗೊಂದು ಸಣ್ಣ ಅಸಮಾಧಾನ ಏನಿದೆ ಅಂತಂದರೆ, ಅಲ್ಲಿಂದ ಮೆರವಣಿಗೆ ಮಾಡೋದಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡದೇ ಇರುವಾಗ ಇವರು ಮೆರವಣಿಗೆ ಮಾಡೋದಿದೆಯಲ್ಲ, ಇದು ಸ್ವಲ್ಪ ಕಾನೂನು ವಿರೋಧಿ ಆಗುತ್ತೆ. ಯಾಕೆಂದರೆ ಎಲ್ಲರಿಗೂ ಅವಕಾಶ ಸಿಗಬೇಕಾಗತ್ತೆ. ಆಡುವ ಪಕ್ಷ ಅಂದು ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋದು ಸ್ವಲ್ಪ ಯಾಕೋ ಕಾನೂನು ವಿರುದ್ಧವಾಗಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಪ್ರತಿಭಟನೆ ಮಾಡಬಾರದು ಅನ್ನೋದು ತಪ್ಪಾಗತ್ತೆ. ಹಾಗೆ ನಿಮ್ಮ ಪ್ರಕಾರ ಈಗ ಎರಡು ಪ್ರತಿಭಟನೆ ಮಾಡೋದು ತಪ್ಪು ಅಂತ ಹೇಳಲೇ ಇಲ್ಲ, ಬಟ್ ಅಗತ್ಯ ಏನಿತ್ತು ಸರ್? ನೀವಂದ್ರೆ ಇವತ್ತಿಗೆ ಸೆಷನ್ ಮುಗ್ದಿಲ್ಲ ನಿಜವೇ ಸರ್, ಪ್ರತಿದಿನ ಪ್ರತಿ ಗಂಟೆ ಸೆಷನ್ಗೆ ಇಂತಿಷ್ಟು ಅಂತ ಖರ್ಚಾಗೋದು ರಾಜ್ಯ ಸರ್ಕಾರದ ಬೊಕ್ಕಸದ ದುಡ್ಡು, ಅರ್ಥಾತ್ ರಾಜ್ಯದ ಜನರ ತೆರಿಗೆಯ ದುಡ್ಡು. ಇದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ? ಸದನದ ಒಳಗೆ ನಡೀತಕ್ಕಂಥದ್ದೆಲ್ಲವೂ ಸಹಿತ ತೌಡು ಕುಟ್ಟುವ ಕೆಲಸವೇ, ಯಾವುದೂ ಸಹಿತ ಅದರಿಂದ ರಿಸಲ್ಟ್ಸ್ಗಳು ಇರೋದಿಲ್ಲ. ಇಷ್ಟು ದಿವಸ ನೋಡ್ತಾ ಇದ್ದೀವಿ. ಆ ರೀತಿಯಾಗಿದ್ರೆ ಎಲ್ಲವೂ ವ್ಯರ್ಥವೇ. ಇವ್ರು ನೋಡಿದ್ರೆ ಬರೀ ಜಗಳಾಡ್ತಾರೆ, ಬರೀ ಕದನ ಮಾಡ್ತಾರೆ, ಆರೋಪ ಪ್ರತ್ಯಾರೋಪ ಮಾಡ್ತಾರೆ. ಸದನ ನಡೆಯುವಾಗ ಇವುಗಳನ್ನು ಮಾಡ್ತಾ ಇದ್ದಾರೆ. ಅವಾಗೂ ಸಹಿತ ನಂದ್ರೇನು ಅಲ್ಲಿಂದ ರಿಸಲ್ಟ್ಗಳು ಬಹಳ ಕಡಿಮೆ ಬರ್ತಾ ಇರೋದು ಜನಪರವಾಗಿ. ಇವಾಗೂ ಸಹಿತ ಪ್ರತಿಭಟನೆ ಮಾಡಿದ್ದಾರೆ ಅಂತಂದ್ರೆ, ಈಗ 2 ಪ್ರತಿಭಟನೆಗಳು ನಡೆದಿದೆ ಇವತ್ತು. ಒಂದು ಪ್ರತಿಭಟನೆ ಕಾಂಗ್ರೆಸ್ನವರು ಮಾಡಿದ್ದಾರೆ, ಏನು ಅಂದ್ರೆ ಜನರ ಪರವಾಗಿ ರಾಜ್ಯದ ಪರವಾಗಿ ಮಾಡಿದ್ದಾರೆ. ಅದೇ ರೀತಿ ಕೌಂಟರ್ ಆಗಿ ಬಿಜೆಪಿ ಅವರು ಇನ್ನೊಂದು ಪ್ರತಿಭಟನೆ ಮಾಡಿದ್ದಾರೆ. ಏನಕ್ಕೆ? ರಾಜ್ಯಪಾಲರಿಗೆ ಅವಮಾನ ಆಯ್ತು ಅಂತ. ಹಾಗಾದ್ರೆ ಯಾವುದು ಜನಪರವಾಗಿತ್ತು? ಅಲ್ಲ, ಬಿಜೆಪಿ ಪ್ರತಿಭಟನೆ ಬಗ್ಗೆನೂ ನಾನು ಪ್ರಶ್ನೆ ಕೇಳ್ತೀನಿ. ಬಿಜೆಪಿ ಅವರು ಕೇವಲ ರಾಜ್ಯಪಾಲರು ಮಾತ್ರವಲ್ಲ, RB ತಿಮ್ಮಾಪುರೆ ಅವರ ರಾಜೀನಾಮೆನೂ ಕೇಳಿದ್ರು, ರಾಜೀವ್ ಗೌಡ ವಿರುದ್ಧವಾಗಿ ಸ್ಲೋ ಡೌನ್ ಆಗಿ ಕ್ರಮ ಆಗಿದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ರು. ಈಗ ಜನಪರವಾದ ಕಾಳಜಿ ಯಾವುದು ಅನ್ನೋದು ಈ 3-4ರಲ್ಲಿ ಯಾವುದು ಅನ್ನೋದು ನಾವು ಪ್ರಶ್ನೆ ಕೇಳ್ಕೊಳ್ಬೇಕು. ಹಾಟ್ ಟಾಪಿಕ್ ಯಾವುದು ಮೇಡಮ್? ಈಗಿರ್ತಕ್ಕಂಥದ್ದು ಮನ್ರೇಗಾವನ್ನ ಅನಗತ್ಯವಾಗಿ ಬದಲಾಯಿಸಿದ್ದೀರಿ. ಅಂದ್ರೆ ಹೆಂಗ್ ಜಡ್ಜ್ ಮಾಡ್ತೀರಿ ಸರ್? ಅಂದ್ರೆ ಒಬ್ಬ ಪೌರಾಯುಕ್ತಗೆ ಬೈದಿದ್ದು ಇಸ್ ಇಟ್ ನಾಟ್ ಅ ಹಾಟ್ ಟಾಪಿಕ್ ಅಥವಾ ಚರ್ಚೆ ಮಾಡಬೇಕಾಗಿರೋ ವಿಚಾರ ಅಲ್ವಾ? ಸಾವಿರಾರು ಕೋಟಿ ಹಗರಣ ಭ್ರಷ್ಟಾಚಾರ, ಇಸ್ ದಟ್ ನಾಟ್ ಅನ್ ಪೀಪಲ್ ಇಶ್ಯೂ?
ಅಬಕಾರಿ ಇಲಾಖೆ ಹಂಗಾದ್ರೆ ಜನರ ದುಡ್ಡಲ್ವಾ ಅದು? ಜನರಿಗೆ ಉತ್ತರ ಕೊಡ್ಬೇಕಾಗಿರೋ ವಿಚಾರ ಅಲ್ವಾ? ಹೇಗೆ ಅದ ಡಿಸೈಡ್ ಮಾಡ್ತಿರೋರು ಯಾರು? ಯಾವ ಮಾನದಂಡದ ಮೇಲೆ ಇದು ಹಾಟ್ ಟಾಪಿಕ್, ಇದ್ರ ಬಗ್ಗೆನೇ ಪ್ರತಿಭಟನೆ ಮಾಡಬೇಕು ಡಿಸೈಡ್ ಮಾಡ್ತಿರೋರು ಯಾವ ಆರೋಪ ಮಾನದಂಡದ ಮೇಲೆ? ಪ್ರತ್ಯಾರೋಪಗಳಿದಾವಲ್ಲ ಇವುಗಳು ನಡೀತಾ ಇದಾವೆ ಆಧಾರ ರಹಿತವಾಗಿ, ಸಾಕ್ಷಿ ರಹಿತವಾಗಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಯಾರೇ ಆರೋಪ ಮಾಡ್ತಿದ್ರೆ ಇಂಥವ್ರು ಇಷ್ಟು ದುಡ್ಡು ತಿಂದಿದ್ದಾರೆ 1000 ಕೋಟಿ ಅಂದ್ರೆ 1000 ಕೋಟಿ ದುಡ್ಡಿಗೆ ನೀವು ಆಧಾರವನ್ನು ತೆಗೆದು ಇಡಿ. ಅದಕ್ಕೆ ಸಕ್ಷಮವಾದ ಪ್ರಾಧಿಕಾರಗಳಿದಾವೆ, ತನಿಖಾ ಸಂಸ್ಥೆಗಳಿದಾವೆ, ಲೋಕಾಯುಕ್ತಗಳಿದಾವೆ, ಏನೇನೋ ಇದಾವೆ. ಸೊ ಆದ್ದರಿಂದ ಅವುಗಳನ್ನು ಬಿಟ್ಟು ಪ್ರತಿಭಟನೆ ಮಾಡಬಾರದು ಅನ್ನೋದು ಯಾವುದೂ ಇಲ್ಲ. ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಜನಪರವಾಗಿ, ಜನರ ಪರವಾಗಿ ಯಾರೇ ನಿಂತಿರ್ಲಿ, ಅವರು ಯಾವ ಪಕ್ಷದವರೇ ನಿಂತ್ಕೊಳ್ಳಿ, ಅವ್ರ ಪರವಾಗಿ ನಾವು ಇರ್ತೀವಿ ಅನ್ನೋದು ಇದೆಯಲ್ವಾ, ಅದು ಮಾನವೀಯತೆ ಸರಿ ಆಗಿರುತ್ತೆ. ಅಶೋಕ್ ಗೌಡ್ರೆ, ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷಗಳು ರಸ್ತೆಗಳ ಪ್ರತಿಭಟನೆ ಮಾಡೋದು ಕಮ್ಮಿನೇ, ಬಟ್ ನಿಮ್ ಪಕ್ಷ ಹಂಗ್ ಮಾಡ್ಬಿಟ್ಟಿದೆಯಂತೆ. ಅದ್ರಲ್ಲಿ ಇವತ್ತು DCM DK ಶಿವಕುಮಾರ್ ಅವ್ರು ಮಾತು ಕೇಳಬೇಕಾಗಿತ್ತು. ಗಾಂಧಿ ಪ್ರತಿಮೆ ಕೆಳಗೆ ಕೂರೋ ಯೋಗ್ಯತೆ ಕಳ್ಕೊಂಡಿದೆ ಬಿಜೆಪಿ. ಗಾಂಧಿ ಅವರ ಹೆಸರಿಗೆ ಅವಮಾನ ಮಾಡೋ ಮೂಲಕ ಪ್ರತಿಭಟನೆ ಮಾಡುವ ನೈತಿಕತೆನೇ ಇಲ್ಲ, ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ? DCM ಪ್ರಶ್ನೆ ಸರ್ ನಂದಲ್ಲ. DCM ಅವರು ಪಾಪ ಏನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಗಾಂಧಿ ಆವತ್ತೇ ಹೇಳಿದ್ರು ಪಾನ ನಿಷೇಧ ಮಾಡಬೇಕು ಅಂತ. ಪಾನ ನಿಷೇಧ ಮಾಡಬೇಕು ಅಂತ ಹೇಳಿದಂಥ ಗಾಂಧಿಯವರಿಗೆ ಅವಮಾನ ಮಾಡಲಿಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಟಾರ್ಗೆಟ್ ಕೊಡ್ತಾರೆ. ಇಷ್ಟು ಪಾನನ ನೀವು ಸೇಲ್ ಮಾಡಬೇಕು ಅಂತ ಹೇಳಿ, ಅದರಿಂದ ದುಡ್ಡನ್ನು ತಿನ್ನಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರ್ತಕ್ಕಂಥದ್ದು, 2,500 ಕೋಟಿ ಹಗರಣ ಮಾಡಿರ್ತಕ್ಕಂಥ DCM ಅವರು ಮತ್ತು CM ಅವರಿಗೆ ನೈತಿಕತೆ ಇದೆಯಾ ಗಾಂಧಿಯವರ ಬಗ್ಗೆ ಹೆಸರು ಹೇಳೋಕ್ಕೆ? ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಪಾಪ ಫಸ್ಟು ಈ ಸೆಷನ್ ಬಗ್ಗೆ ಬಂದ್ಬಿಡೋಣ. ಕರ್ನಾಟಕದಲ್ಲಿ 2005ರಲ್ಲಿ ಒಂದು ಆಕ್ಟ್ ಮಾಡ್ತಾರೆ, ಸ್ಪೆಷಲ್ ಆಕ್ಟ್ ಮಾಡ್ತಾರೆ, 60 ದಿನಗಳ ಸೆಷನ್ ನಡೆಸಬೇಕು ಅಂತ ಹೇಳಿ. ಇವಾಗ ಕರ್ನಾಟಕದಲ್ಲಿ ಈ ಸರ್ಕಾರ, ಸಿದ್ದರಾಮಯ್ಯನವರು, ತಾವು ನಾವೆಲ್ಲ ಸ್ವಲ್ಪ ಹಳೆ ಕಾಲದಲ್ಲಿ ಬಡ್ಜೆಟ್ ಸ್ಪೀಚಸ್ ನೋಡ್ತಾ ಇದ್ವಿ, ಸೆಷನ್ನ ಸ್ವಲ್ಪ ಸೀರಿಯಸ್ ಆಗಿ ಗಮನಿಸ್ತಿದೆ, ಇತ್ತೀಚೆಗಿಂತ ಜಾಸ್ತಿ ಗಮನಿಸ್ತಿದೆ. ಸಿದ್ದರಾಮಯ್ಯನವರು ಒಂದ್ಸತಿ ಗಲಾಟೆ ಮಾಡ್ಬಿಟ್ಟು ಹೇಳ್ತಾರೆ ಸದನದಲ್ಲಿ, ನೀವು ಮಿನಿಮಮ್ ಕನಿಷ್ಠ ಪಕ್ಷ 90 ದಿನ ಸೆಷನ್ ನಡೆಸಬೇಕು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ನನ್ಗೆ ನೆನಪಿದೆ, ಜಯೇಶ್ ಪಟೇಲ್ ಅವ್ರ ಸರ್ಕಾರ ಇರುತ್ತೆ, ಆ ಸೆಷನಲ್ಲಿ ಹೇಳ್ತಾರೆ ಇಷ್ಟು ದಿವಸ ನಡೆಸಬೇಕು ಅಂತ ಹೇಳಿ. ತದನಂತರದಲ್ಲಿ ಅವ್ರ ಅಪೋಸಿಷನ್ ಲೀಡರ್ ಆಗಿದ್ದಾಗೂ ಹೇಳ್ತಾರೆ, ಯಡಿಯೂರಪ್ಪನವ್ರು CM ಆಗಿರ್ತಾರೆ, ಆಗ ಹೇಳ್ತಾರೆ ನೀವು ಕನಿಷ್ಠ ಪಕ್ಷ 70 ದಿವಸ ನಡೆಸಿ ಅಂತ ಹೇಳ್ತಾರೆ. CM ಸಿದ್ದರಾಮಯ್ಯನವರೇ, ತಾವು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಾರೆ, ಎಷ್ಟು ದಿವಸಗಳು ಸೆಷನ್ನನ್ನು ಪ್ರತಿ ವರ್ಷ ನಡೆಸಿದ್ದೀರಾ ಅಂತ ಹೇಳಿ. ತಮ್ಮದೇ ಸರ್ಕಾರ, ತಾವು DCM ಆಗಿದ್ದಂಥ ಸಂದರ್ಭ, ಧರ್ಮಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಕ್ಟ್ ನಂಬರ್ 26 ಅಂತ ಆಗ್ತದೆ. ಆಗ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರೆ, 60 ದಿನ ಸೆಷನ್ ನಡೆಸ್ತೀವಿ ಅಂತ ಹೇಳ್ತಾರೆ. ಆದರೆ ಇವತ್ತು CM ಸಿದ್ದರಾಮಯ್ಯನವರು ಎಷ್ಟು ದಿವಸ ಸದನ ನಡೆಸಿದ್ದಾರೆ ಅನ್ನೋದನ್ನ ರೆಕಾರ್ಡಲ್ಲಿ ತೋರಿಸ್ಲಿ, ಆವಾಗ ಗೊತ್ತಾಗ್ತದೆ. ಯಾಕೆಂದ್ರೆ ಆನ್ ರೆಕಾರ್ಡ್ ಇರ್ತದೆ. ಅದ್ರ ಜೊತೆಗೆ ಇನ್ನೊಂದೇಂದ್ರೆ, ಪಾರ್ಲಿಮೆಂಟ್ ಹಸ್ ಆಲ್ರೆಡಿ ಮ್ಯಾಂಡೇಟೆಡ್ 70 ಜನ ಸದಸ್ಯರು ಇರಲೇಬೇಕು ಅಂತ ಮ್ಯಾಂಡೇಟ್ ಮಾಡಿದೆ. 70 ಜನ ಕೋರಮ್ ಇರಬೇಕು ಅಂತ ಹೇಳಿ. ಆದ್ರೆ ಕೋರಮ್ಮು ನೀವು ಆಡಳಿತ ಪಕ್ಷಕ್ಕೆ, ವಿರೋಧ ಪಕ್ಷದವ್ರಿಗೆ ಏನಂತ ಹೇಳಿದ್ರೆ ಒಂದು ಆಪರ್ಚುನಿಟಿ, ಹೊಸಬ್ರು ಬಂದು ಕುತ್ಕೊಂತಾರೆ ಆಪರ್ಚುನಿಟಿ ಅಂತ ಹೇಳಿ ನಾವು ಕಾಯ್ತಾ ಇರ್ತೀವಿ. ಆದರೆ ಆಡಳಿತ ಪಕ್ಷದ ಕಡೆ ಕ್ಯಾಮ್ರಾ ತಿರುಗಿಸ್ಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ ಯಾರು ಉತ್ತರ ಕೊಡಬೇಕಾಗಿರ್ತಕ್ಕಂಥ ಮಂತ್ರಿ ಮತ್ತು ಯಾರು ಸಬ್ಜೆಕ್ಟ್ ಇರ್ತದೆ ಆ ಶಾಸಕರು ಬಿಟ್ರೆ ಯಾರು ಬಂದಿರಲ್ಲ. ಇದು ದುರ್ದೈವ. CM ಸಿದ್ದರಾಮಯ್ಯನವರು ಫಸ್ಟ್ ಕಲ್ತ್ಕೊಬೇಕಾಗಿರೋದು ಏನಂದ್ರೆ, ದೊಡ್ಡದಾಗಿ ಭಾಷಣ ಬೀರ್ದಂತವ್ರು ತಾವು ನನಗೆ ನೆನಪಿದೆ, ತಾವು DCM ಆಗಿ ಜಯೇಶ್ ಪಟೇಲ್ ಅವ್ರ ಕಾಲದಲ್ಲಿದ್ರಿ, ತದನಂತರದಲ್ಲಿ DCM ಆಗಿ ಧರ್ಮಸಿಂಗ್ ಅವ್ರ ಕಾಲದಲ್ಲಿದ್ರಿ. ಆ ಎರಡೂ ಟೈಮಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ರಿ, LOP ಆಗಿ ತಾವು ಮಾತಾಡಿದಂತ ಸಂದರ್ಭ ನನಗೆ ನೆನಪಿದೆ. ಕಾಂಗ್ರೆಸ್ ಪಕ್ಷದ ವಕ್ತಾರರು ಇಳಿದು ಹೋದ್ರು ಕೂಡ ನೀವು ಹೇಳ್ತಿರೋದು ಸತ್ಯ ಅನ್ನಕ್ಕೆ ಮುಖ್ಯಮಂತ್ರಿಗಳ ಪತ್ರ ಸಾಕ್ಷಿಯಾಗಿದೆ, ಸಚಿವರು ಬರ್ತಿಲ್ಲ ಅನ್ನೋದು. ಅಲ್ಲ, ಎಳ್ಳೆವರು ಇದ್ದಾರೆ, ಆಮೇಲೆ 14 ಇದ್ದಾರೆ, ಇವ್ರಿಗೆ ಚೆನ್ನಾಗಿ ಗೊತ್ತು. ನಾವು ಪತ್ರಕರ್ತರೇನಲ್ಲ, ನಾವು ಇಂಟ್ರೆಸ್ಟ್ ಇಲ್ಲಿ ಪತ್ರಕರ್ತರು ಇನ್ನೊಬ್ರು ನಮ್ಮ JDS ರಾಜುಗೌಡರು ಇದ್ದಾರೆ. ಇದೆಲ್ಲ ಜೊತೆಗೆ ಒಂದ್ ಕಡೆಗೆ ಸಪರೇಟ್ ವಿಚಾರ. ನೀವು ಕಾಂಗ್ರೆಸ್ ಇಂಟ್ರೆಸ್ಟ್ ಅನ್ಬಿಡಿ ಸರ್, ಅವ್ರಿಗೂ ಆಮೇಲೆ ನೋಟಿಸ್ ಕೊಡ್ತಾರೆ. ಅವ್ರು ಬಂದಿರೋದು ರಾಜಕೀಯ ವಿಶ್ಲೇಷಕರಾಗಿ, ಅವ್ರು ಇಬ್ರು ಕೂಡ ಯಾವುದೇ ಪಕ್ಷವನ್ನ ಪ್ರತಿನಿಧಿಸ್ತಾ ಇಲ್ಲ. ಮುಂದುವರಿಸಿ ಅಶೋಕ್. ಅತ್ಯಂತ ಪ್ರಮುಖ ಏನು ಅಂತ ಹೇಳಿದ್ರೆ, ಇವತ್ತು ಹೌದು VBG ರಾಮ್ಜಿ ಏನಿದೆ ಅತ್ಯಂತ ಪ್ರಮುಖವಾದಂಥ ವಿಚಾರ. ಆ ಪ್ರಮುಖವಾದಂಥ ವಿಚಾರಕ್ಕೆ ತಾವು ಡಿಬೇಟ್ ಮಾಡಬೇಕಾ ಮಾಡಿ, ಸದನಕ್ಕೆ ಬನ್ನಿ. ಸದನದಲ್ಲಿ ಬಂದು ತಾವು ಬೀದಿನಲ್ಲಿ ಹೋರಾಟ ಮಾಡೋದ್ರ ಬದಲು ನಾವು ನಿಮ್ಮನ್ನ ಬೀದಿಲಿ ಕುಳಿಸಿಲ್ಲ. ನೀವು ವಿ ವೆಲ್ಕಮ್ಡ್. ನಾವು ನಾಳೆ ನನಗೂ ಸಹ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ, ಪ್ರತಿಯೊಂದು ಕಡೆ ನಾವು ಹೋಗಿ ಹೇಳ್ತಾ ಇದ್ದೀವಿ ಜನಗಳಿಗೆ VBG ರಾಮ್ಜಿಗೆ ಮತ್ತು ನೆರೆಗಾಗಿದ್ದಂತಹ ಡಿಫ್ರೆನ್ಸ್ ಏನು, ಮತ್ತು ಹಿಂದಿನ ಕಾಲದಲ್ಲಿ ಆದಂತಹ ಅಮೆಂಡ್ಮೆಂಟ್ಸ್ಗೆ ಯಾವ ರೀತಿ ಅಮೆಂಡ್ಮೆಂಟ್ ಆಯಿತು, ಇವತ್ತಿನ ಕಾನೂನು ಇವತ್ತಿನ ಇನ್ಫ್ಲೇಷನ್ಗೆ ಮತ್ತು ಇವತ್ತಿನ ಜನಗಳಿಗೆ ಸೌಕರ್ಯ ಮಾಡಿಕೊಡ್ಬೇಕು ಮತ್ತು ಲಾಂಗ್ ಟರ್ಮ್ ಅಸೆಟ್ಸ್ ಭಾರತದಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ನಾವೇನು ಹೊರಟಿದ್ದೀವಿ VBG ರಾಮ್ಜಿನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು ಮನ್ರೇಗಾ ಯೋಜನೆಯನ್ನ ಸಾಯಿಸ್ಬಿಟ್ಟಿದ್ದೀರಾ ಅಂತಾನೆ ಇವತ್ತು ಪ್ರತಿಭಟನೆಯಲ್ಲಿ ಮಾತನಾಡ್ತಾ ಇದ್ದಿದ್ದು. 100 ದಿನದಿಂದ 125 ದಿವಸ ಮಾಡಿರೋ ಸಾಯಿಸಿರೋದಾ, ಅಥವಾ 174 ರೂಪಾಯಿ ಕೂಲಿನ 375 ರೂಪಾಯಿ ಮಾಡಿರೋ ಸಾಯಿಸಿರೋದಾ? ಜೊತೆಗೆ ಇನ್ನೊಂದೇನಂದ್ರೆ 60-40 ಶೇರ್ ಮಾಡಿದ್ದು 60-40 ಅಲ್ಲ, ಆಯ್ತು, ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೋದು, ತೊಂದರೆ ಇಲ್ಲ, ಪ್ರಶ್ನೆ ಮಾಡ್ಬೋದು. ನಾನು ಅದನ್ನ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅದನ್ನ ಚಾಲೆಂಜ್ ನಾವೇನು ಅದನ್ನ ಹೇಳ್ತಿಲ್ಲ. ಅದನ್ನ ನಾವೇನು ಹೇಳ್ತಿರೋದು ಅಂದ್ರೆ, ಏನಾಗ್ತಿತ್ತು, ಭ್ರಷ್ಟಾಚಾರ ಅತೀವವಾಗಿತ್ತು.
ಒಂದು ಗಂಡಸ್ಗೆ ಹೆಂಗಸ್ತರ ಸೀರೆ ಉಡಿಸಿ ಅದು ಯಾವುದೋ ಒಂದು ಇನ್ಸಿಡೆಂಟ್ ಆಗ್ಲಿ. ಅದ್ಯಾವುದೋ ಒಂದು ಇನ್ಸಿಡೆಂಟ್ ಇಲ್ಲ ಸರ್, ಅಲ್ಲ, ಅಲ್ಲ. ಅಲ್ಲ, ನಾನು ಯಡಳ್ಳಿ ಸರ್, ನೀವಿದ್ದ debate ನಲ್ಲೇ ನಾವು ಚರ್ಚೆ ಮಾಡಿದೀವಿ. ಒಂದು ಕಡೆ ಒರಿಸ್ಸಾದಲ್ಲಿ ಕೊಲೆ ಆಗೋಗ್ಬಿಡುತ್ತೆ, ಬಿಹಾರದಲ್ಲಿ ಕೊಲೆ ಇಲ್ಲ, 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 ಇಲ್ಲ. ಇಲ್ಲ, ಇಲ್ಲ, ನರೇಗಾ ಯತ್ನಾಳ್ ಸರ್, ನೀವಿರೋ ಡಿಬೇಟ್ ನಲ್ಲೇ ನಾವು ಚರ್ಚೆ ಮಾಡಿದೀವಿ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಭ್ರಷ್ಟಾಚಾರ ಇದ್ರಲ್ಲಿ ಆಗೋಗಿದೆ, ಕೊಲೆಗಳಾಗೋಗಿದೆ RTI ಕಾರ್ಯಕರ್ತರು ಮನ್ರೇಗಾ ಯೋಜನೆಯಲ್ಲಿ. ಭ್ರಷ್ಟಾಚಾರ ಭ್ರಷ್ಟಾಚಾರ is not normal, sir. ಭ್ರಷ್ಟಾಚಾರ is not normal. ನಿಮಗೆ ಒಂದು ಎಕ್ಸಾಂಪಲ್ ಅಲ್ಲ, ನಮ್ಮ ಸರ್ಕಾರದಲ್ಲೂ ಆಗಿದೆ, ಬೇರೆಯವರ ಸರ್ಕಾರದಲ್ಲೂ ಆಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಇವತ್ತರೆಗೂ ಯಾರು ಮಾಡಕ್ಕಾಗಿಲ್ಲ. ಮುಗಿಸ್ತೀನಿ 71 ಲಕ್ಷ ಜನ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೆರಗಾಗಿ ರಿಜಿಸ್ಟರ್ ಆಗಿರ್ತಕ್ಕಂಥ ಜನ 71 ಲಕ್ಷ. ನೀವು 71 ಲಕ್ಷ ಜನ 9 ಲಕ್ಷ ಆಯ್ತು, 79 ಲಕ್ಷ ಆಯ್ತಾ, 79 ಲಕ್ಷ ನಿಜವಾಗ್ಲೂ ಕೆಲಸ ಮಾಡ್ತಿರ್ತಕ್ಕಂಥವ್ರು ಎಷ್ಟು ಜನ ಅಂತ ಅಂದ್ಬಿಟ್ಟು ತಮಗೆ ಅರಿವಿದೆಯಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಗೆ. ಯಾಕೆಂದ್ರೆ 3 ಲಕ್ಷ ಜನನೂ ಇಲ್ಲ, 3 ಲಕ್ಷ ಜನ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, JDS ಸರ್ಕಾರ ಬರಲಿ, ಇನ್ನೊಂದು ಪಾರ್ಟಿ ಸರ್ಕಾರ ಬರಲಿ, ಅದ್ರ ವಿಚಾರ ಏನು ಅಂತ ಹೇಳಿದ್ರೆ ಭ್ರಷ್ಟಾಚಾರ ನಡೀದೇ ಇರಲಿ. ಯಾಕೆಂದ್ರೆ ಅಕೌಂಟಬಿಲಿಟಿ, ನನ್ನ ಜೋಬಿನ ದುಡ್ಡು ಹೋಗುತ್ತೆ ಅಂದ್ರೆ ಅವಾಗ ನಾನು ಅಕೌಂಟಬಲ್ ಆಗಿರ್ತೀನಿ ಅಂತಕ್ಕಂಥ ವಿಚಾರ. ನೀವು ಅದನ್ನ ಪ್ರಶ್ನೆ ಮಾಡಬಹುದು, ನೀವು ಪ್ರಶ್ನೆ ಮಾಡಬಹುದು. 40% ಕಮಿಷನ್ ಅಂತ ಆರೋಪ ಬಂದಿತ್ತು. ಈಗ 60% ಭ್ರಷ್ಟಾಚಾರ ಇದೆ. ನಿಮ್ಮ ಸರ್ಕಾರ ಇದು ಕೇಂದ್ರ ಸರ್ಕಾರದ ಯೋಜನೆ, ಈಗ ಸರ್ಕಾರದವರೇ ಅನುದಾನ ಕೊಡ್ತಾ ಇದ್ದಾರೆ. ಈಗ ನಿಮ್ಮ ಸರ್ಕಾರ ಇದ್ದಾಗ ಈ ಯೋಜನೆ ನಾನು ನಿಮ್ಗೆ ಒಂದು ಪ್ರಶ್ನೆ ಅಲ್ಲ, ರಮೇಶ್ ಕುಮಾರ್ ಅವರು ಮಾಜಿ ಸ್ಪೀಕರ್, ಅವರು ಸದನದಲ್ಲಿ ಮಾತಾಡ್ತಾ, ಸದನದಲ್ಲಿ ಸದಸ್ಯರಾಗಿದ್ದಾಗ ಮಾತಾಡ್ತಾ, ಸ್ಪೀಕರ್ ಆಗಿದ್ದಾಗ ಸದಸ್ಯರಾಗಿದ್ದಾಗ ಮಾತಾಡ್ತಾ ಒಂದು ತುಂಬಾ ವಿಶ್ಲೇಷಣಕಾರಿಯಾಗಿ ಮಾತಾಡ್ತಾರೆ. ತತ್ಸುಮಾರು 2 ಗಂಟೆ ಮಾತಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ. ಅವರು ತುಂಬಾ ವಿಶ್ಲೇಷಣೆ ಮಾಡಿದ್ದಾರೆ. ನಾನು ಅದಕ್ಕೆಲ್ಲ ಹೋಗಲ್ಲ. ವಿಚಾರ ಇಷ್ಟೇ, ಯಾವುದೇ ಸರ್ಕಾರ ಇರಲಿ, ಮುಂಚೆ 90-10 ಇತ್ತು, ಈಗ 60-40 ಆಗಿದೆ. ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೋದು, ಅದಕ್ಕೆ ಉತ್ತರ ಕೊಡ್ತಕ್ಕಂಥ ನಾವು ಪಾಯಿಂಟ್ಸ್ ರೆಡಿ ಮಾಡ್ಕೊಂಡಿದ್ದೀವಿ, ಉತ್ತರ ಕೊಡ್ತೀವಿ, ಅದು ಬೇರೆ ವಿಚಾರ. ಅದರ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಯಾವ ರೀತಿ ಭ್ರಷ್ಟಾಚಾರ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಆಗಿದೆ, 5 ರೀತಿ ಭ್ರಷ್ಟಾಚಾರ ಆಗಿದೆ. ಇವತ್ತು ಪಾಪ ಒಬ್ರು ಬಾರ್ ಓನರು ಆಗ್ಲೇ ಸಿಕ್ಕಿದ್ರು ಒಂದು 2 ಅವರ್ ಮುಂಚೆ. ಅವ್ರು ಹೇಳ್ತಾ ಇದ್ದಾರೆ, ಸರ್ ಅಲ್ಲಲ್ಲ ಓನರ್ ಹತ್ರ ಹೋಗಿಲ್ಲ, ಬಾರ್ ಹತ್ರ ಹೋಗಿಲ್ಲ, ನನಗೆ ಅಭ್ಯಾಸ ಇಲ್ಲ, ಆಯ್ತಾ ಇರಲಿ. ಬೆಂಗಳೂರಲ್ಲಿ 12 ಲಕ್ಷ ರೂಪಾಯಿ ತಗೊಂತಾರೆ ರಿನ್ಯೂವಲ್ಗೆ, 1.25 ಕೋಟಿ ರೂಪಾಯಿ ಇವಾಗ ಲೈಸೆನ್ಸ್ಗೆ ಕಟ್ಟಿಬಿಡ್ಬೇಕು. ಅದಾದ್ಮೇಲೆ ಪ್ರತಿ ವರ್ಷನೂ 12 ಲಕ್ಷ ಕೊಟ್ಟಬೇಕು, 60 ಲಕ್ಷ, 1 ಕೋಟಿ 2 ಕೋಟಿ 10 ಲಕ್ಷ, 2 ಕೋಟಿ 10 ಲಕ್ಷ ಕಟ್ಟಿ 5 ವರ್ಷದ ನಂತರ ಮತ್ತೆ ರಿನ್ಯೂವಲ್ ಮಾಡಿಸ್ಕೋಬೇಕು, 1.25 ಕೋಟಿ ಕಟ್ಟಬೇಕು. ಅಂದ್ರೆ ನಮ್ಗೆ ಎಲ್ಲಿಂದ ಲಾಭ ಆಗುತ್ತೆ? ಈಗ ಶುರು ಆಗಿದೆಯಾ? ಈ ಪದ್ಧತಿ ಈಗ ಶುರು ಆಗಿದೆಯಾ? ಇಲ್ಲ, ಬಂಗಾರಪ್ಪನವ್ರ ಕಾಲದಲ್ಲಿ ಮುಗಿಸ್ಬಿಡ್ತೀನಿ. ಬಂಗಾರಪ್ಪನವ್ರ ಕಾಲದಲ್ಲಿ ಏನಾಯ್ತು ಅಂದ್ರೆ CL2 ನ ನಿಲ್ಸಿದ್ರು, ಇಷ್ಟು ಲೈಸೆನ್ಸ್ ಕೊಡ್ತೀವಿ, ಜಿಲ್ಲೆವಾರು ಇಷ್ಟಿಷ್ಟು ಅಂತ ಹೇಳಿ. ಕೆಲವು ಜಿಲ್ಲೆಗಳ ಜಾಸ್ತಿ ಕೊಟ್ರಿ, ಕೆಲವು ಜಿಲ್ಲೆ ಕಡಿಮೆ ಕೊಟ್ರಿ. ಇದೇ ತಿಮ್ಮಾಪುರ್ ಅವ್ರ ಮಗ ಅಕೌಂಟ್ಗೆ ಹಾಕ್ಸ್ಕೊಂತಾರೆ, ನಾವು ಎಲ್ಲೆಲ್ಲಿ ಕಡಿಮೆ ಕೊಟ್ಟಿಲ್ಲ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂತಾರೆ. ಅದು ಆರೋಪನೇ, ಇವತ್ತು ಆರೋಪ, ಮುಂದೆ ಸಾಕ್ಷಿ ಕೊಡ್ತಾರೆ. ನಿಮಗೆ ಗೊತ್ತಾ? ಸಾಕ್ಷಿ ಏನ್ ಮಾತಾಡ್ತಿದ್ಯಾ? ಏನ್ ಮಾತಾಡ್ತೀರಾ ನೀವು? ಬಿಜೆಪಿ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಬಿಸಿ ಆಗಿದ್ರೆ JDS ಅದ್ಯಾಕೋ ಬೇರೆನೆ ಮೂಡಲ್ ಇದ್ದಂಗಿದೆ ಸರ್. ಎಲೆಕ್ಷನ್ ಪ್ರಿಪೇರ್ ಆಗ್ತಾ ಇದೀರಾ ಅನಿಸ್ತಾ ಇದೆ. ಒಂದ್ ಕಡೆ KR ಸಮಾವೇಶ ಅನ್ನಂತೆ ಹಾಸನ ಮಾಡಬೇಡಿ ಅಂತಲ್ಲ, ಬಟ್ JDS ಕೂಡ ಬೇರೆ ಮೂಡಲ್ ಇದೆಯಾ ಅಥವಾ ಈಗಲೂ ಕೂಡ ಜನಪರವಾದ ಜನರ ನಿಮ್ಮ ಶಾಸಕರು ಕೂಡ ಇದ್ದಾರೆ ಸರ್, ಅವರ ಪಾರ್ಟಿಸಿಪೇಷನ್ ಎಷ್ಟು ಆಕ್ಟಿವ್ ಆಗಿದೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಕೇವಲ ಎಲೆಕ್ಷನ್ ಮೋಡ್ಗೆ ಹೋಗ್ಬಿಟ್ಟಿದ್ದೀರಾ ಅಂತ ನೋಡಿ. ಇವತ್ತು ಸೆಷನ್ ನಡೆಸಬೇಕಾಗಿರುವಂಥ ಜವಾಬ್ದಾರಿ ಯಾರಿದಿರ್ತದೆ ಅಂದರೆ ರಾಜ್ಯ ಸರ್ಕಾರದಿದೆ. ರಾಜ್ಯ ಸರ್ಕಾರದಿಂದ ಆಯ್ಕೆ ಆದಂಥ MLAಗಳದ್ದು, ಎಸ್ಪೆಷಲಿ ಮಿನಿಸ್ಟ್ರುಗಳದ್ದು. ಈಗ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೇಕಾದ್ರೆ ಅವರು ನೋಡಿ, ಜನಗಳ ತೆರಿಗೆ ಹಣದಲ್ಲಿ ಇವ್ರನ್ನ MLA ಮಾಡಿ ಮಿನಿಸ್ಟ್ರು ಮಾಡಿ ಸದನದಲ್ಲಿ ಕೂರಿಸಿರ್ತೀವಿ, ಜನಪರವಾಗಿ ಮಾತಾಡೋಣ. ಈಗ ನಾನು ಒಂದು ಪಕ್ಷದ ರಾಜಕಾರಣಿಯಾಗಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಪರವಾಗಿ ಮಾತಾಡೋದಕ್ಕಿಂತ ನಿಮ್ಮ ಜವಾಬ್ದಾರಿ ಏನು ನೋಡಿ. ಇವತ್ತು ಸೆಷನ್ಗೆ ನೀವೇ ಕರೆದಿರೋದು, ಸಿದ್ದರಾಮಯ್ಯನವ್ರು ಕರೆದಿರೋದು, ಹೌದಲ್ವಾ? ಬೇರೆ ಯಾರನ್ನ ಕರೆದಿದ್ದಾರಾ? ಸ್ಮಿತಾ ಕರೆದಿದ್ದಾರಾ? ಯಡಳ್ಳಿಯರ್ ರಾಜ್ಯಪಾಲರು ಹೆಂಗ್ ಕರೀತಾರೆ? ಅವ್ರು ಇಂಡಿವಿಜುವಲ್ ಆಗಿ ಅವರೇ ಕರೆದು ಬಿಡ್ತಾರಾ? ಅವರೇ ಕರೀಬೇಕು. ಸರ್ಕಾರದ ಮನವಿಯ ಮೇರೆಗೆ ನೋಡಿ,
ನೋಡಿ ಇಶ್ಯೂ ಡೈವರ್ಟ್ ಮಾಡಬೇಡಿ ಅವರೇ, ಮಾತಾಡ್ತೀವಿ ಅಂತ ನಾವೇನೇನೋ ಮಾತಾಡಬಾರ್ದು. ರಾಜ್ಯಪಾಲರೇ ಕರಿಬೇಕು ಹೌದು ಸರ್ ಸ್ವಾಮಿ, ಅಧಿವೇಶನವನ್ನ. ಸರ್ಕಾರದವರು ಒಂದು ಅಪ್ಲಿಕೇಶನ್ ಕೊಟ್ಟರೆ ತಾನೇ ಕರೆಯೋದು. ಏಕಾಏಕಿ ರಾಜ್ಯಪಾಲರು ಕರೆಯಕ್ಕಾಗ್ತದೆ? ರಾಜ್ಯಪಾಲರ ಮೂಲಕವೇ ಯಾರ ಕರೆಯಲಾಗುತ್ತದೆ. ಇಚ್ಛಾಶಕ್ತಿ? ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ. ನೀವು ಜನಗಳ ತೆರಿಗೆ ಹಣದಲ್ಲಿ ಬಂದು ನೀವು ಸೆಷನ್ ಮಾಡ್ಬೇಕಾದ್ರು ನೀವು ಬಂದು ಬೀದಿಲಿ ಬಂದು ಹೋರಾಟ ಮಾಡ್ತೀವಿ ಅಂದ್ರೆ ಮತ್ತೆ ಜನಗಳ ತೆರಿಗೆ ಬೆಲೆ ಇಲ್ವಾ? ಹೋರಾಟ ಮಾಡೋದು ತಪ್ಪ ಅಲ್ಲ, ಹೋರಾಟ ಮಾಡೋದು ತಪ್ಪಲ್ಲ ಸ್ವಾಮಿ. ನಾನು ಹೇಳ್ತೀನಿ ಕೇಳಿ, ನೀವು ಬಟ್ಟೆ ಬಿಚ್ಚೋದು ತಪ್ಪಲ್ಲ, ಎಲ್ಲಿ ಬಟ್ಟೆ ಬಿಚ್ಚಬೇಕು ಭಾಷೆ ಬಗ್ಗೆ ನೀವು example ಕೊಡುವಾಗ ಸಭ್ಯವಾದ ಭಾಷೆ, ನಾನು ಸಭ್ಯವಾದ ಹೇಳ್ತೀನಿ ಕೇಳಿ. ಭಾಷೆ ಅಲ್ಲ, ಸರ್. ನಾನು ಹೇಳ್ತಾ ಇರೋದು ಅದನ್ನೇ. ಯಾವಾಗಲೂ ತಪ್ಪ ಹೇಳಿ ಅಷ್ಟೇ. ಅಲ್ಲ ತಪ್ಪ, ಈಗ ಇಲ್ಲ, ನೀವು ಈಗ ನಾನು ಪ್ರತಿಭಟನೆ ಮಾತಾಡಲ್ಲ, ಮಾಡಿಲ್ವಾ? ನೀವು JDS ಮಾತಾಡ್ತೀರಾ, ಪ್ರತಿಭಟನೆ ನೀವೇ ಮಾಡಿಲ್ವಾ? ಮಾತಾಡ್ಬಿಡಿ, ಇಲ್ಲ, ನೀವೇ ಮಾತಾಡಿ, ಮಾತಾಡಿ, ನಾವು ಬೇಡ. ಎದ್ದೋಗ್ತೀವಿ. ತಪ್ಪ ಅಲ್ಲ, ಸರಿನಾ ನಾವು ಹೇಳ್ಬಿಡಿ. ಉತ್ತರ ಕೊಡಕ್ಕೂ ಬಿಡಲ್ಲ ಅಂದ್ರೆ ತಪ್ಪ ಇಲ್ಲ, ತಪ್ಪ ಇಲ್ಲ. ತಪ್ಪ ಅಂತ ನಾನು 100 ಸತಿ ತಪ್ಪ ಅಂದ್ರೆ ತಪ್ಪಾಗಲ್ಲ. ಆಯ್ತು ಸರ್, ವಿಷಯಕ್ಕೆ ತಪ್ಪು ಬನ್ನಿ, ವಿಷಯಕ್ಕೆ ತಪ್ಪೇ. ಬನ್ನಿ, ವಿಷಯಕ್ಕೆ ಬನ್ನಿ. ಕೇಳಿ, ರಾಜಗೌಡ್ರು ಒಂದು ಮುಗಿಸಿ. ನಿಮಿಷ. ಮಾಡೋದು ತಪ್ಪು ಇಲ್ಲ, ಸರಿ. ಎಡಹಳ್ಳಿ ಅವರೇ, ರಾಜಗೌಡ್ರು ಮುಗಿಸಿ. ಕೇಳಿಸ್ಕೊಳ್ಳಿ, ತಪ್ಪ ಅಲ್ಲ. ಈಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಹೋರಾಟ ಮಾಡ್ಬೇಕಾದ್ರೆ ಹೋರಾಟ ಮಾಡೋದು ತಪ್ಪಲ್ಲ ಅಂದ್ರೆ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು? ಹಂಗಾರೆ ಅವ್ರು ಮಾಡಿದ್ ಸರಿನಾ ನಿಮ್ ಪ್ರಕಾರ? ಯಾವಾಗಲೂ ಅನ್ಯಾಯ ಆದ್ರೆ ಕೇಳಿ, ಹೋರಾಟ ನಿಮ್ ಪ್ರಕಾರ ಮಾಡ್ಬೇಕು. ಅವ್ರು ಮಾಡಿದ್ ಸರಿನಾ ಕಾಂಗ್ರೆಸ್ನವರು? ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ? ನೀವು ಮಾಡಿದ್ ಸರಿನಾ ನಾನು ಕಾಂಗ್ರೆಸ್ ಕಾಂಗ್ರೆಸ್ನವರು? ಪರವಾಗಿ ಮಾತಾಡ್ತಾ ಇಲ್ಲ ನಾನು. ಅಲ್ಲ, ಕೇಳ್ತಾ ಇದ್ದೀನಿ. ಈಗ ನೀವು ನನ್ನ ತಪ್ಪ ಅಂತ ಕೇಳಿದ್ರಲ್ಲ, ಸರ್, ನಿನ್ನೆ ಪ್ರಶ್ನೆ ನಾಳೆ ಕೇಳ್ತೀನಿ. JDS ನವರು ಬಂದು ಜನಪರವಾಗಿ ಹೋರಾಟ ಮಾಡಿದ್ರೆ ನಾವು ಹೌದು ನೀವು ಸ್ವಾಮಿ, ಬೆಂಬಲಿಸ್ತೀವಿ ನಾನು ಸರ್. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಕೇಳಿದ ಬೆಂಬಲಿಸ್ತೀವಿ. ಪ್ರಶ್ನೆಗೆ ಉತ್ತರ ಆಯ್ತು ಸರ್, ಇವಾಗ ಜನರಿಗೆ ಉತ್ತರ ಕೊಡಿ, ರಾಜಗೌಡ್ರು, ಇವತ್ತು ನೀವು ಜನರಿಗೆ ಕಾಂಗ್ರೆಸ್ ಉತ್ತರ ಕೊಡಿ. ಆಡಳಿತ ಪಕ್ಷವಾಗಿ ಹೋರಾಟ ಮಾಡಿದ್ದು ತಪ್ಪ, ಬೀದಿಗೆ ಸರಿನಾ ನಿಮ್ ಪ್ರಕಾರ? ಜನರ ಸೆಷನ್. ಪರವಾಗಿ ಯಾವ್ದಾದ್ರು ಇರ್ಲಿ ಹೋರಾಟ ಮಾಡಿದ್ರೆ ನಮ್ಮ ಸ್ವಾಮಿ, ಬೆಂಬಲ ಇದೆ. ಸೆಷನ್. ನೀವು ಮಾಡಿದ್ರು ಬೆಂಬಲ ಇದೆ. ಅಲ್ಲ ಸ್ವಾಮಿ, ಆಪ್ನವ್ರು ಮಾಡಿದ್ರು ನಮ್ಮ ಬೆಂಬಲ ಇದೆ. ನಾನೇನೋ ಕೇಳೋದು ನೀವೇನೋ ಮಾತಾಡ್ತೀರಾ? ಇಲ್ಲ, ಅಲ್ಲ, ಇಲ್ಲ. ನಾನ್ ಕೇಳಿದ ಹೋರಾಟ ಪ್ರಶ್ನೆನೇ ಯಾವಾಗ ಬೇರೆ. ಇಲ್ಲ, ಇಲ್ಲ. ಯಾವಾಗ ನಾನ್ ಕೇಳ್ತಾ ಎಡಳಿ ಇರೋದು, ಸರ್. ಸೆಷನ್ ಇದ್ದಿದ್ದ ದಿನ ಆಡಳಿತ ಪಕ್ಷ ಬಂದು ಹೋರಾಟ ಮಾಡಿದ್ ಸರಿನಾ ಹೇಳಿ? ಸರ್, ನಾನು ಸರಿನಾ ಹೇಳ್ತಾ ಸರ್? ಇರೋದು- ನಾನು ಜಾಸ್ತಿ ಕೇಳ್ತಲ್ಲ, ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆಡಳಿತ ಪಕ್ಷ ಸೆಷನ್ ನಡೆಯೋ ಸಂದರ್ಭದಲ್ಲಿ ಹೋರಾಟ ಮಾಡಿದ್ ಸರಿನಾ? ಜನಪರವಾಗಿ ಮಾಡಿದ ಎಲ್ಲ ಹೋರಾಟಗಳು ಸರಿನೇ ಸರ್. ನೀವು ನೋಡಿ, ಆಯ್ತು ಸರ್, ದಾರಿ ತಪ್ಪು ತಪ್ಪಿಸೋ ಅಂತ ಪ್ರಯತ್ನ ಹೇಳಿ, ಬೇಡ. ನಿಮ್ಮ ಸಮಾಧಾನಕ್ಕೆ ತಪ್ಪು ಅಂದ್ರೆ ಮುಂದೆ ಏನು ನನ್ನ ಅದನ್ನ ಹೇಳಿ ಸಮಾಧಾನ ರಾಜಗೌಡ್ರು. ಅಲ್ಲ ರೀ. ಮುಂದೆ ಹೇಳಿ. ಜನಕ್ಕೆ ಏನು ಜನರ ಉತ್ತರ ಕೊಡ್ಬೇಕು? ಹಕ್ಕಾಗಿ ಒಬ್ಬ ಹೋರಾಟ ನಿಮ್ಮ ಪತ್ರಕರ್ತರಾಗಿ ಸದನವು important ಪತ್ರಕರ್ತರಾಗಿ ಕಾಂಗ್ರೆಸ್ ಪರ ವಹಿಸುವಂತ ಚಿಂತನೆ ಯಾಕೆ ವಹಿಸ್ಕೊಳ್ತಾರೆ? ಸರ್, ಕಾಂಗ್ರೆಸ್ ಪರ ನಾನ್ ಅಲ್ಲ. ಕೇಳ್ತಾ ಇರೋದು ಇಷ್ಟ. ನೀವೇನು ಅವ್ರಿಗೆ ರೀ, ನೋಟಿಸ್ ಕೊಡಿಸ್ಬೇಕು ಅನ್ನೋ ನಾನ್ ಉದ್ದೇಶನಾ ಯಾವ ಸರ್? ನೋಟಿಸ್ ಕೊಡ್ಲಿ ರೀ? ನೀವಲ್ಲ, ಅಲ್ಲ ರೀ. ಕಾಂಗ್ರೆಸ್ನವ್ರು ಈಗ ಕೊಡ್ತಾರೆ ನಾನ್ ನೋಟಿಸ್ ಕೇಳ್ತೀನಿ ಅವ್ರಿಗೆ. ಕೇಳಿ. ವಿಷಯಕ್ಕೆ ಬನ್ನಿ. ನಾನ್ ಮಾತಾಡ್ಬೇಕಾದ್ರೆ ಅವ್ರು ಹೋರಾಟ ಮಾಡಿದ್ ಸರಿ ಅಂತ ಹೇಳ್ತಾರೆ. ಈಗ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಜನಗಳ ಸರಿ. ತೆರಿಗೆ ಹಣದಲ್ಲಿ JDS ಒಬ್ಬ ಯಾವ ಊರಿನಲ್ಲಿದೆ ಪತ್ರಕರ್ತರಾಗಿ ಅದನ್ನ ಹೇಳಿ ಸರ್. ಕೇಳಿ, JDS ಯಾವ ಊರಿನಲ್ಲಿದೆ? JDS ನ ಇಲ್ಲ, ಜನಪ್ರತಿನಿಧಿಗಳು ಇಲ್ಲ, ಎಡಹಳ್ಳಿ ಅವರು active ನಾನು ಆಗಿ ಮಾತಾಡಕ್ ಬಿಟ್ರೆ ಮಾತಾಡ್ತೀನಿ. ಆಯ್ತು ಸರ್, ಮುಂದುವರಿಸಿ ಮುಂದುವರಿಸಿ. ಈಗ ನಾನು ಈ ನಾನು ಪ್ರಶ್ನೆ ಮಾತಾಡುವಾಗ ಯಾಕೆ ಮಧ್ಯ ಕೇಳಿದೆ ಅಂತ ಮಾತಾಡೋದು ಉದ್ದೇಶ. ನಾನು ಅವ್ರನ್ನ ಪ್ರಶ್ನೆ ಮುಂದುವರಿಸಿ ಕೇಳಬೇಕಾಗ್ತದೆ. ಸರ್, ಮುಂದುವರಿಸಿ. ನಿಮಗೆ ಕೇಳಿ ಪ್ರಶ್ನೆಗೆ ಉತ್ತರ ಕೊಡಿ. JDS ನವರು ಆಕ್ಟಿವ್ ಆಗಿ ಇದ್ದಾರಾ? JDS ನ ಶಾಸಕರು ಇದ್ದಾರಾ ಆಕ್ಟಿವ್ ಆಗಿ? ಖಂಡಿತವಾಗ್ಲೂ ಇವತ್ತು ಸೆಷನ್ ನಡೆದಿದ್ರೆ ನಮ್ಮ 70% ಶಾಸಕರು ಅಲ್ಲಿ ಇರ್ತಿದ್ರು. ಅಲ್ಲಿರೋರು ಎಷ್ಟು? ಮಂಡ್ಯದಲ್ಲಿ 2 3 ಜನ ಇದ್ದಾರೆ. ಯಾರು ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಅಲ್ಲಿದ್ದಂಥ MLA ಇದ್ದಾರೆ, ಮತ್ತೆ ಮಂಡ್ಯದಲ್ಲಿ ಸೋತಂತವ್ರು ಇದಾರೆ. ನೋಡಿ, ನೀವು ಒಂದ್ಸತಿ ಆ ಫೋಟೋ ತೆಗೆದು ನೋಡಿ, 3 ರಿಂದ 4 ಜನ ಇದ್ದಾರೆ. ಸೆಷನ್ಗೆ ಬರ್ಬೇಕಾದ್ರೂ ಖಂಡಿತ ಸೆಷನ್ಗೆ ಬಂದೇ ಬರ್ತಾರೆ. ವಿಚಾರಗಳು ಚರ್ಚೆ ಅಂತ ಬಂದಾಗ ನಾವು ಮುಂಚೂಣಿಲಿ ಇರ್ತೀವಿ. ಸಾಮಾಜಿಕವಾಗಿ ಬದ್ಧತೆ ಇಟ್ಕೊಂಡಿರೋಂಥವ್ರು ನಾವು. ನೀವು ಏನೇ ಪ್ರಶ್ನೆಗಳಿದ್ರು ನಾವು ಕೇಳ್ತೀವಿ. ಸರಿ. ಯಾವತ್ತು ಬಿಟ್ಟಂತೂ ಎಲ್ಲೂ ಹೋಗಿಲ್ಲ. ಇದೇ MSIL ನಡೆದಂಥ ಸ್ಕ್ಯಾಂಡಲ್ ಬಗ್ಗೆ ಮಾತಾಡಿದಾಗ, ಇದೇ ಸೆಷನಲ್ಲಿ ನಮ್ಮ KR ಪೇಟೆ ಶಾಸಕರು ಮಾತಾಡಿದಾಗ, ಈ ಸರ್ಕಾರದ ಮಿನಿಸ್ಟ್ರ್ ಒಬ್ರು ಅಂತಾರೆ ಒದ್ದು ಜೈಲ್ಗೆ ಹಾಕ್ತೀನಿ ಅಂತ. ಇವತ್ತವರೆಗೂ ಅದನ್ನ ಕೇಳೋ ಛಾತಿ ಯಾವ ಪತ್ರಕರ್ತರು ತೋರಿಸ್ಲಿಲ್ಲ. ಅವ್ರು ಬಂದು ಹೋರಾಟ ಮಾಡಿದಾಗ ಅವ್ರು ಹೋರಾಟ ಮಾಡಿದ್ ಸರಿ ಅಂತಾರೆ. ಜನಗಳ ತೆರಿಗೆ ದುಡ್ಡಲ್ಲಿ ಇವತ್ತು ಸೆಷನ್ ನಡೆಸ್ತಾ ಇದ್ದೀರಿ. ನೀವೇ ಜವಾಬ್ದಾರರು. ಈ ಸರ್ಕಾರದ ಜವಾಬ್ದಾರಿ ಇದೆ ಅಲ್ವಾ? ನೀವು ಕೋಟ್ಯಾಂತರ ರೂಪಾಯಿ ನೀವು ಸೆಷನ್ ಮೇಲೆ ಬಂಡವಾಳ ಹಾಕ್ಬಿಟ್ಟು ಜನಗಳ ತೆರಿಗೆ ದುಡ್ಡನ್ನ ನೀವು ಬಂದು ಬೀದಿ ಕೂತ್ಕೋತೀರಾ ಅಂದ್ರೆ ನೀವು ಮಾಡ್ತಾ ಇರೋದು ಸರಿ? ಅದನ್ನು ಕೇಳಬಾರ್ದ ನಾವು? ಶಶಿಧರ್ ಸರ್, ನಮ್ಮ ವೀಕ್ಷಕರೊಬ್ಬರು ಕಳಿಸಿರುವ ಪ್ರಶ್ನೆ, ಇದನ್ನ ಅವ್ರ ಸ್ಟೇಟಸ್ ಅಲ್ಲೂ ಹಾಕೊಂಡಿದಾರಂತೆ. ಇವತ್ತು ರಾಜ್ಯದಲ್ಲಿ ಧಿಕ್ಕಾರ ವರ್ಸಸ್ ಧಿಕ್ಕಾರ, ಇದ್ರ ನಡುವೆ ಮತದಾರರಿಗೆ ಸೌಲಭ್ಯಗಳ ಅಸಹಕಾರ ಅಂದ್ರೆ ಜನರಿಗೂ ಅನ್ಸಕ್ ಶುರುವಾಗಿದೆ. ರಾಜಕೀಯ ಪಕ್ಷಗಳು ಮಾಡ್ತಾ ಇರುವ ಪ್ರತಿಭಟನೆಗಳು ಜನಪರ ಅಲ್ಲ, ಅವರ ಸ್ವಪ್ರತಿಷ್ಠೆಗೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಿರೋದು ಅಂತ ಹೇಳಿ. ನೋಡಿ, ಈ ಎರಡೂ ಪಕ್ಷಗಳ ರಂಗಿತರಂಗ ಆಟಗಳು ಜನರ ಮುಂದೆ ಬಿದ್ದಿದೆ. ಯಾಕೆಂದ್ರೆ ಒಬ್ಬರ ಮೇಲೆ ಒಬ್ರು, ರಾಜಗೌಡರು ಹೇಳಿದ ಕರೆಕ್ಟು. ಸೆಷನ್ ಕರೆದ ನಂತರ ಸೆಷನಲ್ಲಿ ಏನು ಚರ್ಚೆ ಆಗಬೇಕು ಆ ಪೂರ್ಣಾವಧಿ ಸೆಷನಲ್ಲಿ ಮುಗಿಸ್ಬೇಕು. ಒಂದು ಅಧಿಕಾರ ಕೊಟ್ಟು ಫುಲ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಸ್ವಾಮಿ ನಿಮಗೆ. 140 ಜನ ಇವತ್ತು ನೀವು ಹೇಳ್ತೀರ, ಪತ್ರಿಕರ್ತರು ಮುಂದೆ ಹೇಳಿದ್ರು 140 ಇದ್ದಾರೆ, 139 ಪಕ್ಕದಲ್ಲೊಬ್ಬ ಹೇಳ್ತಾನೆ 140. 140 ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ? ಜನಕ್ಕೋಸ್ಕರ ನೀವು ಹೋರಾಟ ಮಾಡಬೇಕಾಯಿತು, ಜನಕ್ಕೋಸ್ಕರ ನೀವು ಆ ಆಶಯಗಳನ್ನು ಫುಲ್ಫಿಲ್ ಮಾಡಬೇಕಾಗಿತ್ತು. ಆ ಆಶಯಗಳನ್ನು ಬಿಟ್ಟು ನೀವು ಹೊರಗಡೆ ಕೂತ್ಕೊಳ್ಳುವಂಥ ಸಂದರ್ಭ ಎಲ್ಲಿದೆ? ನಾವು ಸಹ ಮನ್ರೇಗಾ ಆದಂತಹ 2ನೇ ದಿನನೂ ಸಹ ನಾವು ಫ್ರೀಡಮ್ ಪಾರ್ಕಲ್ಲಿ ಫೈಟ್ ಮಾಡಿರ್ತಕ್ಕಂಥದ್ದು. ನಾವು ಸೆಷನ್ಗೆ ಹೋಗೋದಕ್ಕಾಗಲ್ಲ, ನಮ್ಮ ಶಾಸಕರಿಲ್ಲ. ಆ ಬದ್ಧತೆನ ನಾವು ತೋರಿಸಿದ್ದೀವಿ. ಅದೇ ರೀತಿ ಸೆಷನ್ ಮುಗಿಸ್ಕೊಳ್ಳಿ, ಅಲ್ಲಿ ಚರ್ಚೆ ಆಗಲಿ. ಈಗಿರ್ತಕ್ಕಂತಹ ಈ ರೌಡಿ ರಾಜೀವ್ ಗೌಡ ಆಗಲಿ, ಈ RB ತಿಮ್ಮಾಪುರ ಅವರ ಹಗರಣ ಆಗಲಿ, ಬೇರೆ ಬೇರೆ ಹಗರಣಗಳು ಯಾವ ರೀತಿ ಇದ್ದಾವೆ ಅದನ್ನೆಲ್ಲ ಚರ್ಚೆಗಳ ಮುಖಾಂತರ ಆಗಲಿ. ಮನ್ರೇಗಾ ಆಗಿರೋದು ತಪ್ಪು ಹೌದು,
ಅದು ಜಿ ರಾಮ್ಜಿ ಹೆಸರಿಟ್ಟಿರೋದು ತಪ್ಪು, ಗಾಂಧೀಜಿಯವರ ಹೆಸರನ್ನ ಇವರು ಕೊಲೆ ಮಾಡಿರತಕ್ಕಂಥದ್ದು ತಪ್ಪು. ಆದ್ರೂ ಸಹ ಅದನ್ನು ಚರ್ಚೆ ಮಾಡ್ಬೇಕಾದ್ರೆ ಎಲ್ಲಿ ಅದಕ್ಕೆ ವೇದಿಕೆ ಇತ್ತಲ್ಲ, ಪ್ರತಿಯೊಬ್ಬರ ಭಾಷಣವನ್ನು ಸಹ ನೀವು ಬಿತ್ರಾ ಮಾಡ್ತೀರಾ, ಮಾಧ್ಯಮಗಳು ಬಿತ್ರಾ ಮಾಡ್ತೀರಾ, ಎಲ್ಲರಿಗೂ ಹೇಳ್ತಾರೆ ಸಿದ್ದರಾಮಯ್ಯನವರು ಇವತ್ತು ಈ ರೀತಿ ಮಾತಾಡಿದ್ರು, ಡಿ ಕೆ ಶಿವಕುಮಾರ್ ಈ ರೀತಿ ಮಾತಾಡಿದ್ರು, ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈ ರೀತಿ ಮಾತಾಡಿದ್ರು. ಎಲ್ಲ ನಿಮ್ಗೆ ಸೌಲಭ್ಯ ಇದ್ದ ಮೇಲೆ ನೀವು ಫ್ರೀಡಂ ಪಾರ್ಕ್ ಯಾಕ್ರಿ ಬರ್ತೀರಾ, ಅದು ಮೆರವಣಿಗೆ ಮಾಡ್ತೀರಾ? ನಾನು ಕಾವೇರಿ ಹೋರಾಟದಲ್ಲಿ ನಾವು ಇದರಲ್ಲಿ ಪುಟ್ಟಣ್ಣ ಶೆಟ್ಟಿ ಟೌನಲ್ಲಿ ಮುಂದೆ ನನ್ನನ್ನು ಸಮೇತ ಬಸ್ನಲ್ಲಿ ಎತ್ತಾಕೊಂಡ್ಬಂದು ಫ್ರೀಡಂ ಪಾರ್ಕ್ ಬಿಡ್ರಿ. ಆ ಫ್ರೀಡಂ ಪಾರ್ಕ್ ಗೇಟ್ನ ಬ್ಯಾರಿಕೇಡ್ ಹಾಕ್ತೀರಾ, ಬ್ಯಾರಿಕೇಡಿಂದ ಒಂದು ಹೆಜ್ಜೆ ಇಕ್ಕಿದ್ರು ನೀವು ಪೊಲೀಸ್ ವ್ಯಾನಲ್ಲಿ ಎತ್ಕೊಂಡು ನಮ್ಮನ್ನ ಎಲ್ಲೆಲ್ಲೋ ಬಿಡ್ತೀರಾ, ಆಡ್ಗೋಡಿ ಬಿಡ್ತೀರಾ, ಇನ್ನೊಂದು ಕಡೆ ಬಿಡ್ತೀರಾ, ರಾತ್ರಿವರೆಗೂ ನಮಗೆ ಸಾಯಿಸ್ತೀರಾ. ಆದ್ರೆ ನೀವು ಮಾತ್ರ ಮೆರವಣಿಗೆ ಹೋಗ್ತಿರಲ್ಲ, ಒಬ್ರಿಗೊಂದು ಕಾನೂನ. ಇವತ್ತು ಕಾನೂನು ಬಗ್ಗೆ ಹೇಳ್ಬೇಕು, ಸಿದ್ದರಾಮಯ್ಯವ್ರು ಮಾತಾಡ್ಬೇಕು. ಯಾವ ಸಿದ್ದರಾಮಯ್ಯನವ್ರು ಹೇಳಿದ ಸಮಾಜವಾದ ಮಾತಾಡ್ತಾರಲ್ಲ, ಇವತ್ತು ನೀವು ಸಮಾಜವಾದವನ್ನು ನಿರ್ವಹಿಸಿದ್ದೀರಾ. ಆ ಸಮಾಜವಾದಕ್ಕೆ ನೀವು ಧೃತಿ ಕೊಡುವಂತೆ ತಪ್ಪು ಹೆಜ್ಜೆ ಇಡ್ತಾ ಇದ್ದೀರಾ. ಇವತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ಪ್ರಜಾಪ್ರಭುತ್ವವನ್ನೇ ಈ ಎರಡೂ ಪಕ್ಷಗಳು ಹಾಳು ಮಾಡ್ತಾ ಇದ್ದಾವೆ. ಸೆಷನ್ ಒಳಗಡೆ ಮಾಡಬೇಕು. ಇನ್ನೂ ಒಂದು ಮುಖ್ಯ ಕಾರಣ, ಈ ರಾಜ್ಯದಲ್ಲಿ 224 ಶಾಸಕರೇನಿದ್ದಾರೆ, 90% ಶಾಸಕರು ವ್ಯಾಪಾರಿಗಳು. ಅವರು ವ್ಯಾಪಾರಕ್ಕೋಸ್ಕರ ಅಷ್ಟೇ ಶಾಸಕರಾಗಿರೋದು. ಅವ್ರಿಗೆ ಆಗ್ಬೇಕು ಸ್ವಾಮಿ ಸೆಷನ್, ಅವ್ರಿಗೆ ಆಗ್ಬೇಕು ಇದೆಲ್ಲ ಓನರ್ಗಳು, ಈ ಬಾರ್ ಓನರ್ಗಳು, ಇನ್ನೊಂದು ರಿಯಲ್ ಎಸ್ಟೇಟ್ ದಳ್ಳಾಳಿಗಳು, ಎಲ್ಲರೂ ರಿಯಲ್ ಎಸ್ಟೇಟ್ ಮಾಡುವಂತವ್ರು. ಈವನ್ ಡಿ ಕೆ ಶಿವಕುಮಾರ್ ಅವರೇ ಹೇಳ್ಕೋತಾರೆ, ನಾನು ಪ್ರೊಫೆಷನಲಿ ಬಿಸ್ನೆಸ್ ಮ್ಯಾನ್ ಅಂತ. ನೀವು ಬಿಸ್ನೆಸ್ ಮ್ಯಾನ್ ಆದ್ರೆ ಬಿಸ್ನೆಸ್ ಮಾಡಿ, ಜನಸೇವೆ ಯಾವಾಗ ಮಾಡ್ತೀರಾ ನೀವು? ಜನಸೇವೆ ಮಾಡೋದಕ್ಕೆ ರಾಜಕೀಯಕ್ಕೆ ಬರಲೇಬಾರ್ದು ಅಂತಲ್ಲ, ರಾಜಕೀಯಕ್ಕೆ ಬಂದ್ರೆ ಜನರ ಆದ್ಯತೆ, ಆದ್ರೆ ಈ ರಾಜ್ಯವನ್ನ ನಾವು ಪ್ರಜಾಪ್ರಭುತ್ವ ನೆಲೆಯಲ್ಲಿ ಎತ್ಕೊಳ್ಳೋದಕ್ಕಾಗಲ್ಲ, ಗಟ್ಟಿ ನೆಲೆಯನ್ನು ನಾವು ಕೊಡೋದಕ್ಕಾಗಲ್ಲ, ಸಮಾಜವಾದವನ್ನು ಮುಂದಿಟ್ಕೊಳ್ಳೋದಕ್ಕಾಗೋದಿಲ್ಲ. ಆ ರೀತಿ ನಾನು ಹೇಳ್ತಾ ಇರ್ತೀನಿ. ಈ ಪ್ರಶ್ನೆಗೆ ಇಟ್ನಾಳ್ ಸರ್ ಉತ್ತರ ಕೊಡ್ಲಿ, ಅದಾದ್ಮೇಲೆ ನಿಮ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ನೀವು ಕೌಂಟರ್ ಮಾಡಿ. ಇಟ್ನಾಳ್ ಸರ್, ಪ್ರತಿಭಟನೆ ಮಾಡ್ಲಿ, ಜನರ ದುಡ್ಡು ಭ್ರಷ್ಟಾಚಾರ ಆರೋಪ ಕೇಳೋಕ್ ಸಿಕ್ಕಾಗ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡಬೇಕು, ಒಪ್ಕೊಳ್ಳೋಣ. ಮಾಡಿದ್ರು ಪ್ರತಿಭಟನೆ, ಮೂಡಾಗೂ ಹೋರಾಟ ಮಾಡಿದ್ರು, ವಾಲ್ಮೀಕಿಗೂ ಹೋರಾಟ ಮಾಡಿದ್ರು. ಏನ್ ಪ್ರಯೋಜನ ಆಯ್ತು? ಅದ್ರ ಫಲ ಏನು? ಪ್ರತಿಭಟನೆ ಮಾಡಿದ ದಿನ ಇದ್ದ ಜೋಶು ಅದಾದ್ಮೇಲೆ ಲಾಜಿಕಲ್ ಎಂಡ್ವರೆಗೂ ಕರ್ಕೊಂಡು ಹೋಗುವಾಗ ವಿರೋಧ ಪಕ್ಷವಾಗಿ ಬಿಜೆಪಿ ಉಳಿಸ್ಕೊಳ್ತಿದ್ಯಾ ಅನ್ನೋದು ಪ್ರಶ್ನೆ. ಅಲ್ಲ, ಬಿಜೆಪಿಯಲ್ಲಿನೇ ಎರಡು ಬಣಗಳಿದಾವೆ. ಒಬ್ರು ಮೈಸೂರು ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರೆ ಅದೇ ಟೈಮಲ್ಲಿ ಇನ್ನೊಬ್ರು ಅಲ್ಲಿ ಉತ್ತರ ಕನ್ನಡ ಇನ್ನೊಬ್ರು ಹೊರಡ್ತಾರೆ. ಹೀಗಿರುವಾಗ ಅಲ್ಲಿ ದೇರ್ ಇಸ್ ಲ್ಯಾಕ್ ಆಫ್ ಕ್ರೈಸಿಸ್ ಆಫ್ ಲೀಡರ್ಶಿಪ್. ಬಿಜೆಪಿಯಲ್ಲಿ ಒಂದು ನಾಯಕತ್ವದ ಕೊರತೆ ಅದು ಯಡಿಯೂರಪ್ಪ ಅವರು ಹೋದಾದ್ಮೇಲಿಂದ ಕಾಡ್ತಾ ಇದೆ. ಅಲ್ಲಿ ಆ ಸ್ಪಷ್ಟತೆ ಇಲ್ಲದೆ ಕಾರಣಕ್ಕೋಸ್ಕರ ನಾನ್ಯಾಕೆ ವಿಜೇಂದ್ರ ಜೊತೆಲಿ ಹೋಗಬೇಕು, ನಾವೇ ಸ್ವಂತ ಒಂದು ಬೇರೆ ಪ್ರತಿಭಟನೆ ಮಾಡೋಣ ಅಂತ ಈ ರೀತಿ ಒಂದು ಡಿವೈಡೆಡ್ ಹೌಸ್ ಅದು. ಆ ರೀತಿಯ ಒಡೆದ ಮನೆ ಇರುವಾಗ ಒಂದು ಗಟ್ಟಿಯಾದ ಹೋರಾಟ ರೂಪಿಸೋದು ಕಷ್ಟ ಆಗ್ತದೆ. ಅದು ಯಡಿಯೂರಪ್ಪ ಇರುವಾಗ ಸಾಧ್ಯ ಇತ್ತು, ಒಂದು ಗಟ್ಟಿ ಹೋರಾಟ. ಹೇಳಿದ್ರಣ್ಣ ನೀವು, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸಭೆ ನಡುಗುತ್ತದೆ ಅಂತೇಳಿ. ಆ ಥರ ಇಲ್ಲ ಈಗ ಯಾರೂ. ಆ ರೀತಿಯ ಒಂದು ನಾಯಕತ್ವವನ್ನು ಬಿ ಜೆ ಪಿ ಪಕ್ಷ ಕಂಡುಕೊಳ್ಳುವವರೆಗೂ ಈ ಥರದ ಒಂದು ಏನು ಅಸ್ಪಷ್ಟತೆ ಮತ್ತು ಇದ್ದೇ ಇರ್ತದೆ ಬಿ ಜೆ ಪಿನಲ್ಲಿ. ಹಾಗೆಯೇ ಈಗ ಕಾಂಗ್ರೆಸ್ ಅವರು ಈಗೇನು ಪ್ರತಿಭಟನೆ ಮಾಡ್ತಿದಾರಲ್ಲ, ಶಶಿಕಾಂತ್ ಹೇಳಿದ್ರಲ್ಲ, ಸರಿ, ಪ್ರತಿಭಟನೆ ಮಾಡೋದು ಎಲ್ಲರ ಮೂಲಭೂತ ಹಕ್ಕು, ಹೋರಾಟ ಮಾಡಲಿ. ಆದರೆ ನೀವು ಜನರ ಪರವಾಗಿ ಹೋರಾಟ ಮಾಡೋಕ್ಕಲ್ಲ ರೀ, ಈಗ ಜನರ ಪರವಾಗಿ ಕೆಲಸ ಮಾಡೋಕ್ಕೆ ಸರ್ಕಾರ ಆಗಿದೆ. ಹೋರಾಟ ಮಾಡಕ್ಕೆ ನೀವು ವಿರೋಧ ಪಕ್ಷ, ಹೋರಾಟಗಾರ ನೀವು, ಸರ್ಕಾರದಲ್ಲಿದ್ದೀರಿ. ನೀವು ಸರ್ಕಾರದಲ್ಲಿದ್ದೀರಿ. ಏನ್ ಮಾಡಬೇಕು, ಜನರಿಗೋಸ್ಕರ ಏನೇನ್ ಮಾಡಬೇಕು ಎಲ್ಲ ನೀವು ಮಾಡಬಲ್ರಿ. ಜನ ವಿರೋಧಿ ಚಟುವಟಿಕೆ ಯಾರಾದ್ರೂ ವಿರೋಧ ಪಕ್ಷ ಮಾಡೋದು ಅವರು ಕೂಡ ಶಿಸ್ತು ಕ್ರಮ ತೆಗೆದುಕೊಳ್ಬಲ್ರಿ ನೀವು. ಸರಿ, ಎಲ್ಲ ಸರಿ. ನಾನೇ ಕರೆದಿದ್ದೇನೆ ಸಭೆಯನ್ನ, ಯಾವ ವಿಚಾರದ ಒಂದು ನರೇಗಾ ಮತ್ತು ವಿಬಿಜಿ ರಾಮ್ಜಿ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂತ ನಾನೇ ಸಭೆ ಕರೆದಿದ್ದೇನೆ. ಸಭೆ ನೀಡುವಾಗ ನಾನೇ ಹೊರಗೆ ನಿಂತಿದ್ದೇನೆ. ಇಟ್ ಈಸ್ ನಾನ್ ಸೆನ್ಸ್. ಇದು ಬೇರೆ, ಅದು ಬಿಟ್ಟು ಬೇರೆ ಶಬ್ದನೇ ಇಲ್ಲ. ಪತ್ರ ಬರೆದವರು ಎಲ್ಲ ಸಚಿವರು ಹಾಜರಾಗಬೇಕು ಅಂತ ಪತ್ರ ಬರೆದವರು ಮುಖ್ಯಮಂತ್ರಿ ಕೂಡ. ಈಗ ವಿಬಿಜಿ ರಾಮ್ಜಿ ವಿಚಾರ ಅಶೋಕ್ ಗೌಡ್ರು ಹೇಳಿದ್ರಲ್ಲ, ಅದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ಬೇಕದು. ಯಾಕಂದ್ರೆ ಕಾಂಗ್ರೆಸ್ಗೆ ಆ ಒಂದು ಬದ್ಧತೆ ಇದ್ರೆ ಮೊದಲು ಸದನ ಚರ್ಚೆ ಮಾಡಿ ಒಂದು ಗಟ್ಟಿಯಾದ ಠರಾವ್ ಪಾಸ್ ಮಾಡಿ ಕೇಂದ್ರ ಕಳಿಸ್ತಾರೆ. ಈಗ ನೀವು ಕೇಂದ್ರದ ಯೋಜನೆ ಅದು, ವಿಬಿಜಿ ರಾಮ್ಜಿ ಆಗಲಿ ನರೇಗಾ ಆಗಲಿ, ಇಟ್ ಇಸ್ ಅ ಸೆಂಟ್ರಲ್ ಸ್ಕೀಮ್. ಸೆಂಟ್ರಲ್ ಸ್ಕೀಮ್ ಇರೋದ್ರಿಂದ ಸೆಂಟ್ರಲ್ ಪಾರ್ಟಿಸಿಪೇಷನ್ ಶುಡ್ ಬಿ ಮೋರ್. ಈಗ ಹಿಂದಿನ ಒಂದು ಯೋಜನೆಯಲ್ಲಿ ಏನು 90% ಫಂಡಿಂಗು ಕೇಂದ್ರದಿಂದ, 10% ರಾಜ್ಯ ಕೊಡ್ತಿತ್ತು. ಎಸ್, ಅಷ್ಟು ಕೊಡ್ತಿತ್ತಲ್ಲ. ಈಗ ನೀವು ಕೇಂದ್ರದಿಂದ ಕೆಲಸ ಜಾಸ್ತಿ ಮಾಡಿದ್ರಿ, 100 to 125. ರಾಜ್ಯಕ್ಕೆ ಕೆಲಸ ಜಾಸ್ತಿ ಕೊಟ್ರಿ, ಫಂಡ್ಸ್ ಕಡಿಮೆ ಮಾಡಿದ್ರಿ, ಮತ್ತು GST ಪಾಲು ಕಡಿಮೆ ಬರ್ತಾ ಇದೆ. ಹೀಗಿರುವಾಗ ಇಲ್ಲಿ ರಾಜಕಾರಣ ಏನು, ಹೆಂಗಾದ್ರೂ ಮಾಡಿ ನಾಳೆ ದಿನ ಏನಾದ್ರೂ ಫೇಲ್ ಆಗಿಬಿಟ್ರೆ ರಾಜ್ಯಗಳ ಮೇಲೆ ಹಾಕ್ಬಿಡೋಣ, ಹೆಸರು ನಮ್ಮದಿರ್ಲಿ. ಇದು ಫೇಲ್ ಆದ್ರೆ ರಾಜ್ಯಗಳ ಮೇಲೆ ಹಾಕ್ಬಿಡೋಣ.
ಮೊದಲು ಫೇಲ್ ಆಗೋದಕ್ಕೆ ಇದನ್ನ ಅನುಷ್ಠಾನಗೊಳಿಸೋದಕ್ಕೆ ಕಷ್ಟ ಸಾಧ್ಯ ಮಾಡೋದು ನೀವೇನೆ. ಈಗ ನಿಮಗೆ ಅಷ್ಟು ಕಾಳಜಿ ಇದ್ರೆ 100ರಿಂದ 125 ದಿನ ನಾವು ಕೆಲಸ ಕೊಡಬೇಕಂತ ಆಶ್ವಾಸ ಕೊಡೋದಾದ್ರೆ ನೀವು 90% ಬದಲಾಗಿ 100% ಫಂಡ್ 100% ನಾನೇ ಕೊಡ್ತೀನಿ ಅಂತ ಹೇಳಿ ಕೇಂದ್ರದಿಂದ 100%, ಬಿಕಾಸ್ ಇಟ್ ಸೆಂಟ್ರಲ್ ಸ್ಕೀಮ್. ನಾನೇ ಕೊಡ್ತೀನಿ ಅಂತ ಹೇಳ್ಬಿಡಿ. ಕೆಲಸ ಜಾಸ್ತಿ ಹೇಳ್ತಾ ಇದ್ದೇವೆ, ಜಾಸ್ತಿ ಹಣ ನಾನೇ ಕೊಡ್ತೀನಿ ಅಂತ ಹೇಳ್ಬಿಡಿ. ಹಣ ಕಡಿಮೆ ಕೊಡೋದು, ಕೆಲಸ ಜಾಸ್ತಿ, ನಾಳೆ ಅಕಸ್ಮಾತ್ ಹೆಚ್ಚು ಕಡಿಮೆ ಮಾಡಿದ್ರೆ ರಾಜ್ಯದ ಮೇಲೆ ಬೆಟ್ ಹಾಕೋದು. ಇದನ್ನ ರಾಜ್ಯ ಸರ್ಕಾರ ಮಾಡಬೇಕು. ಈ ಒಂದು ಸದನದಲ್ಲಿ ಚರ್ಚೆ ಮಾಡೋದು ಬಿಟ್ಟು ಹೊರಗಡೆ ಪ್ರತಿಭಟನೆ ಮಾಡ್ತಾರೆ. ಸರ್, ಈಗ ಯತ್ನಾಳ್ ಸರ್ ಕರೆಕ್ಟ್ ಆಗಿ ಕೇಳಿದ್ರು, ಇದನ್ನ ಹೆಂಗ್ ಉಪಯೋಗಿಸ್ಕೊಬೇಕು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಯಾವುದೇ ಒಂದು ಗ್ರಾಮಗಳಲ್ಲಿ ಅನೇಕ ರಾಜ್ಯ ಸರ್ಕಾರದ ಯೋಜನೆಗಳು ಇರ್ತವೆ. ಉದಾಹರಣೆಗೆ ಹೂಳೆತ್ತತಕ್ಕಂತಹದ್ದು ರಾಜ್ಯ ಸರ್ಕಾರದ ಯೋಜನೆಗಳನ್ನೇ, ಅಂದರೆ ಸಪ್ರೇಟ್ VBG ರಾಮ್ಜಿ ಅಥವಾ ನೆರೆಗ ಬಿಟ್ಟು, ಜೊತೆಗೆ ಚೆಕ್ ಡ್ಯಾಮ್ ಕಟ್ಟತಕ್ಕಂತಹದ್ದು, ಅಥವಾ ರಸ್ತೆಗಳನ್ನ ಡೆವಲಪ್ ಮಾಡ್ತಕ್ಕಂತಹದ್ದು, ಅಥವಾ ಡ್ರೈನೇಜ್ ಮಾಡ್ತಕ್ಕಂತಹದ್ದು, ಅಥವಾ ಟಾಯ್ಲೆಟ್ಸ್ ಕಟ್ಟತಕ್ಕಂತಹದ್ದು, ಅನೇಕ ರಾಜ್ಯದ ಯೋಜನೆಗಳಿವೆ ಇದರಲ್ಲಿ. ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಇದೆ, ಆಮೇಲೆ ಮನೆಗಳು ಬಸವ ಹೌಸಿಂಗ್ ಸ್ಕೀಮಲ್ಲಿ ಮನೆಗಳಿದೆ. ಇದನ್ನೆಲ್ಲದಕ್ಕೂ ಸಹ ನೀವು ಲಿಂಕ್ ಮಾಡಬೇಕಾಗಿರೋದು. ಅಕಸ್ಮಾತ್ ಏನಾದರೂ ಒಬ್ಬ ಪಂಚಾಯತ್ನ ಅಧ್ಯಕ್ಷರು ಇರ್ತಾರೆ ಅಥವಾ PDO ಇರ್ತಾರೆ, ಅವ್ರು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ತಾರೆ. ಯಾವುದು ರಾಜ್ಯ ಸರ್ಕಾರ ಸ್ಕೀಮ್ ಇದೆ, ಯಾವುದು ಕೇಂದ್ರ ಸರ್ಕಾರದ ಈ VBG ರಾಮ್ಜಿ ಇದೆ, ಎರಡನ್ನೂ ಲಿಂಕ್ ಮಾಡಿಕೊಂಡ್ರೆ ಆಗ ನಿಮಗೆ ನಿಮ್ಮ ರಾಜ್ಯ ಸರ್ಕಾರದ ಕೊಡ್ತಕ್ಕಂತಹ ಫುಲ್ ದುಡ್ಡು ಕಡಿಮೆ ಆಗಿ 60% ನಿಮ್ಗೆ ಕೇಂದ್ರದಿಂದ ಬರುತ್ತೆ. ಆಮೇಲೆ ಜೊತೆಗೆ ನನ್ನ ಆನೇಕಲ್ ತಾಲೂಕು ವನಕಳ್ಳಿ ಪಂಚಾಯತಿನಲ್ಲಿ ನನ್ನದೇ ಸಂಬಂಧಿ ಒಬ್ಬ ಪಂಚಾಯತ್ ಮೆಂಬರ್ ಇದ್ದಾನೆ. ನಾನೇ ಹೇಳ್ಕೊಟ್ಟಿದ್ದೀನಿ, ಆಯ್ತಾ. ಅದಾದ್ಮೇಲೆ ಹೆಂಗ್ ಇಂಪ್ಲಿಮೆಂಟೇಷನ್ ಆಗಿದೆ ಅಂತ ಹೇಳಿದ್ರೆ, ಅನೇಕ ಯೋಜನೆಗಳಿಗೆ ಡ್ರೈನೇಜ್ ಇಂದ ಹಿಡ್ಕೊಂಡು ಬೇರೆ ಯೋಜನೆಗಳು ಇವ್ರೇನ್ ಮಾಡ್ತಾರೆ, ಇದನ್ನ ಸ್ಕ್ಯಾಮ್ ಮಾಡೋದಕ್ಕೋಸ್ಕರವಾಗಿ ಸುಮ್ಮನೆ ಹೋಗೋದು, ಗುಳಿ ತೋಡೋದು, ಗುಳಿ ಮುಚ್ಚೋದು, JCB ನಲ್ಲಿ ತೋರಿಸ್ಕೊಳ್ಳೋದು ಬೇರೆಯವರ ಹೆಸರಲ್ಲಿ. ಈ ರೀತಿ ಮಾಡೋದ್ರ ಬದಲು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ರಾಜ್ಯ ಸರ್ಕಾರದ ಇಂಪ್ಲಿಮೆಂಟ್ ಮಾಡಬೇಕು. ನೀವು ಸ್ಕೂಲ್ಗಳನ್ನ ಪ್ರಶ್ನೆ ಅಶೋಕ್ ಗೌಡ್ರೆ, ಆಯ್ತು, ನಿಮ್ಮ ಸಲಹೆಯನ್ನ ಗ್ರಾಮ ಪಂಚಾಯತಿಯವರು ಎಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸ್ಲಿ, ಅದು ಯಶಸ್ವಿ ಆಗ್ಲಿ ಅಂತ ನಾವು ಹಾರೈಸೋಣ. ನನ್ನ ಪ್ರಶ್ನೆ, ಬಿಜೆಪಿ ಮಾಡ್ತಾ ಇರುವ ಪ್ರತಿಭಟನೆಗಳು ಲಾಜಿಕಲ್ ಎಂಡ್ ಹೋಗ್ತಿಲ್ಲ ಅಂತ ಹೇಳಿ ಇದೇ ಮಹಾಭಾರತದಲ್ಲೇನೆ 4-5 ಬಾರಿ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿದೀವಿ. ಇವತ್ತು ಪ್ರತಿಭಟನೆ ಮಾಡಿದ್ರೆ ಭ್ರಷ್ಟಾಚಾರ ವಿರುದ್ಧವಾಗಿ ಒಪ್ಕೊಳ್ಳೋಣ, ಬಟ್ ನಿಮ್ಮಲ್ಲಿ ನಂಬರ್ಸ್ ಅಲ್ಲೇ ಕನ್ಫ್ಯೂಷನ್ ಇದೆ ಸರ್. ನಾಯಕತ್ವದ ಬಿಟ್ಟಾಕಿ ಹೊರಗಡೆ ಹೇಳ್ತೀರಿ 6,000 ಕೋಟಿ, ಒಳಗೋಗಿ ತೋರಿಸ್ತೀರಿ 2,500 ಕೋಟಿ. ಎಷ್ಟು ಕೋಟಿ ಹಗರಣ ಆಗಿದೆ? ಆ ಹಗರಣ ಆಗಿರೋದಕ್ಕೆ ನಿಮ್ಮ ಹತ್ರ ಸಾಕ್ಷ್ಯ ಏನಿದೆ? ಧಿಕ್ಕಾರ ಕೂಗಿ ಘೋಷಣೆಗಳನ್ನು ಕೂಗ್ಬಿಟ್ರೆ ಮುಗಿದೋಯ್ತಾ ವಿರೋಧ ಪಕ್ಷದ ಜವಾಬ್ದಾರಿ? ನೋಡಿ, ಫಸ್ಟ್ ಮುಡಾದಲ್ಲಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಮುಖ್ಯಮಂತ್ರಿಗಳು 14 ಸೈಟ್ನ ವಾಪಸ್ ಕೊಟ್ಟರು. ಈಗ EDನಲ್ಲಿ ಅವ್ರ ಬಗ್ಗೆ ಕೇಸ್ ನಡೀತಾ ಇದೆ. ವಾಲ್ಮೀಕಿ ಸಚಿವರು ರಾಜೀನಾಮೆ ಕೊಟ್ಟರು. ವಕಫ್ ಅದಾದಮೇಲೆ ನಾವು ಹೋರಾಟ ತೆಗೆದುಕೊಂಡ ಮೇಲೆ ಅಟ್ಲೀಸ್ಟ್ ವಕಫ್ ಹೋಗ್ಬಿಟ್ಟು ಬೇರೆ ಬೇರೆ ಪ್ರಾಪರ್ಟಿಗಳು, ಹಿಂದೂ ಪ್ರಾಪರ್ಟಿಗಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥವ್ರು ನಿಲ್ಲಿಸಿದ್ರು. ಮೆಟರ್ನಲ್ ಡೆತ್ತು, ಆ ಮೆಟರ್ನಲ್ ಡೆತ್ಗೆ ನಾನು ಸದಸ್ಯ ಆಗಿದ್ದೆ. ಎಲ್ಲ ಕಡೆ ಹೋದ್ಮೇಲೆ ಈಗೇನು ಆವತ್ತಿಗೆ 722 ಸಾವುಗಳಾಗಿತ್ತು. ಅದಾದಮೇಲೆ ಈಗ ತತ್ಸುಮಾರು 13 ತಿಂಗಳಾಗಿದೆ. ಈಗೇನಾಗಿದೆ, ಒಂದು 300 ಡೆತ್ಗಳಿಗೆ ಸೀಮಿತವಾಗಿದೆ. ಅಂದರೆ ವಿತಿನ್ ದ ಪ್ರಿಸ್ಕ್ರೈಬ್ಡ್ ನಂಬರ್ ಅದೇನಿದೆ ಅದಕ್ಕೆ ಸೀಮಿತವಾಗಿದೆ. ಅದು ನಮ್ಮ ಹೋರಾಟದ ಮೇಲೆ. ಇವರು ಏನು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ರು, ಈಗ ಎಚ್ಚರಿಕೆಯಿಂದ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ವಿರೋಧ ಪಕ್ಷಕ್ಕೆ ಸಿಕ್ಕಿದ್ರೆ ನಾವು ಇದರಲ್ಲಿ ಸಿಕ್ಕಾಕೊಳ್ತೀವಿ ಅಂತ ಹೇಳಿ RCBನಲ್ಲಿ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸನೂ ಸಹ ಮಾಡ್ತಾ ಇದ್ದೀವಿ. ಜೊತೆಗೆ ಆಫೀಸರ್ಸ್ ಏನು ಡೆತ್ ಆಗಿದೆ ಇದ್ರ ಬಗ್ಗೆನೂ ನಾವು ಹೋರಾಟ ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಈಗ ಕಬ್ಬು ಬೆಳೆಗಾರರಿಗೆ ನ್ಯಾಯ ಕೊಡಿಸೋದಕ್ಕೆ ನಮ್ಮ ಅಧ್ಯಕ್ಷರು ಹೋಗಿ ಅಲ್ಲಿ ಹೋರಾಟ ಮಾಡಿದಕ್ಕೋಸ್ಕರ MRP ಇದು ಒಂದ್ ನಿಮಿಷ ನಿಮ್ ಬಗ್ಗೆ ನಾನು ತುಂಬಾ ಮಾತಾಡಬಹುದು, ಆದ್ರೆ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ನಿಮ್ಮನ್ನ ದೊಡ್ಡದು ಮಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ, ಆಯ್ತಾ. ಈಗ ವಿಚಾರ ಏನಂದ್ರೆ ಕಬ್ಬನ ನಾನು ಆಮ್ ಆದ್ಮಿ ಪಾರ್ಟಿ, ನಾನು ಶಶಿಧರ್ ಬಗ್ಗೆ ಮಾತಾಡ್ತಾನೆ ಇಲ್ಲ, ನಾನು ಆಮ್ ಆದ್ಮಿ ಬಗ್ಗೆ ನೋಡಿ. ಏನಂದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ವಿರೋಧ ಪಕ್ಷ ಇರೋದ್ರಿಂದಾನೇ, ನಮ್ಮ ಬಿಜೆಪಿಯ ಸದಸ್ಯರು JDS ಸದಸ್ಯರು ಜೊತೆಲಿ ಇರೋದ್ರಿಂದಾನೇ ಕಾಂಗ್ರೆಸ್ ಸರ್ಕಾರ ಈಗ ಒಂದು ಕಡಿವಾಣದ ದೃಷ್ಟಿನಲ್ಲಿ ಹೋಗ್ತಾ ಇದೆ. ಇಲ್ಲ ಅಂದಿದ್ರೆ ಅವ್ರೇನು ಬಿಟ್ಟಿರೋಲ್ಲ. ಈಗೇನು ಈಗ 75 ರೂಪಾಯಿ ಏನು ತಗೊಳ್ತಾರೆ ಪ್ಲಾನ್ ಸ್ಯಾಂಕ್ಷನ್ಗೆ, ಅದು 150 ರೂಪಾಯಿ ಮಾಡಕ್ ಬಿಟ್ಟಿರೋರು, 150 ರೂಪಾಯಿ ಮಾಡಕ್ ಬಿಟ್ಟಿರೋರು. ಸರ್ಕಾರ ವಾಚ್ಫುಲ್ ಆಗಿ ಹೆಜ್ಜೆ ಇಡ್ತಿದೆ ಅಂತ ವಾಚ್ಫುಲ್ ಆಗಿ ಹೆಜ್ಜೆ ಇಡೋದಲ್ಲ, ಇವ್ರು ಭ್ರಷ್ಟಾಚಾರ ಮಾಡ್ತಾವ್ರೆ. ಆದ್ರೆ ವಿರೋಧ ಪಕ್ಷದವ್ರು ಪೇಪರ್ ಸಿಕ್ಬಾರ್ದು ಅಂತ ಓಡಾಡ್ತಾವ್ರೆ ಅಷ್ಟೇ. ವಿಚಾರ ಏನು ಅಂದ್ರೆ, ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ 2000 ನಮ್ ಕೆಲಸನೇ ಕಡಿವಾಣ ಹಾಕೋದಲ್ಲ, ನಮ್ ಭಯ ಉಳಿಸೋದೇ ಕೆಲಸ. 2500 ಕೋಟಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ
ಇದನ್ನ ಫುಲ್ ಸ್ಕ್ಯಾಮ್ನ ಆಚೆ ತಂದಿದ್ದೀವಿ ನಾವು. ಜೊತೆಗೆ ಈಗ ಹೆಲ್ತ್ ಡಿಪಾರ್ಟ್ಮೆಂಟಲ್ ಸ್ಕ್ಯಾಮ್ ನಡೀತಾ ಇದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಕ್ಯಾಮ್ ನಡೀತಾ ಇದೆ, ಅದಕ್ಕೂ ಎಲ್ಲ ಪೇಪರ್ ಸಿದ್ಧತೆ ಮಾಡ್ತಾ ಇದೀವಿ. ಮುಂದಿನ ದಿನಗಳು ಅದನ್ನು ತರ್ತೀವಿ. ಆಯ್ತು ಯಡಳಿ ಸರ್, ನೀವು ಹೇಳ್ತಿದ್ರೆ ಕಾಂಗ್ರೆಸ್ ಪಕ್ಷ ಮನ್ರೇಗಾ ಯೋಜನೆ ಜನಪರವಾದ ಯೋಜನೆ ಹಾಗಾಗಿ ಪ್ರತಿಭಟನೆ ಮಾಡ್ತಿದೆ, ಸರಿಯೇ. ಬಟ್ ಒಂದು ಆತ್ಮಾವಲೋಕನ ಮಾಡ್ಕೊಂಡು ನಾವು ಗಮನಿಸಿದಾಗ ಕಾಂಗ್ರೆಸ್ನವರು, ಅದರಲ್ಲಿ ರಾಜ್ಯ ಕಾಂಗ್ರೆಸ್ ಘಟಕದವರೇನು ಸ್ವಯಂ ಪ್ರೇರಿತರಾಗಿ ಪ್ರತಿಭಟನೆ ಮಾಡ್ತಿಲ್ಲ ಸರ್. ಇನ್ಫ್ಯಾಕ್ಟ್ ಕುರ್ಚಿ ಕಾದಾಟದಲ್ಲಿ ಎಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು ಅಂದ್ರೆ ಅವರ ರಾಷ್ಟ್ರೀಯ ಮಟ್ಟದ ನಾಯಕರು ನೆನಪು ಮಾಡಬೇಕಾಯ್ತು. ಇದು ನ್ಯಾಷನಲ್ ಇಶ್ಯೂ ಅಪ್ಪ, ರಾಜ್ಯ ಸರ್ಕಾರಗಳಾಗಿ ಇರೋದು ಕಾಂಗ್ರೆಸ್ 2-3 ರಾಜ್ಯದಲ್ಲಿ, ನೀವು ಧ್ವನಿ ಮಾಡಿ ಅಂತ ಹೇಳಿ ಅಲರ್ಟ್ ಮಾಡಬೇಕಾಯ್ತು. ಹೈಕಮಾಂಡ್ ನಿಂದ ಬಟನ್ ಒತ್ತದ ಮೇಲೆ ಪ್ರತಿಭಟನೆಗೆ ಬಂದಿರೋದು ಸರ್, ಜನರ ಪರವಾಗಲ್ಲ, ಜನರ ಕಾಳಜಿ ಮೇಲಲ್ಲ. ಹೇಳಿ ಸರ್. ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಳ ಜಗಳಗಳು ಆ ಪಕ್ಷಕ್ಕೆ ಸಂಬಂಧಪಟ್ಟದ್ದು, ಎಲ್ಲಾ ಪಕ್ಷದಲ್ಲೂ ಆ ಜಗಳಗಳಿದಾವೆ. ಇವರೇ ಹೇಳಿದ್ರೆ ಒಳ ಜಗಳದಲ್ಲಿ ಜನರ ಕಾಳಜಿ ಮಾಡ್ತಿದ್ರು, ಹೈಕಮಾಂಡ್ ನೆನ್ಸ್ ಮಾಡೋ ತನಕ. ಇವಾಗ ನಾನು ಹೇಳ್ತಾ ಇರೋದು ಇವಾಗ ಮಾಡ್ತಕ್ಕಂಥ ಇದು ಏನು ಯೋಜನೆಯ ಬದಲಾವಣೆಯ ವಿರೋಧ ಇದೆಯಲ್ವಾ, ಪ್ರತಿಭಟನೆ ಇದೆಯಲ್ಲ, ಇದು ಜನಪರದ ಜೊತೆಗೆ ಕರ್ನಾಟಕ ರಾಜ್ಯದ ಮೇಲೆ ಅನ್ಯಾಯ ಮಾಡಲಾಗಿದೆ. ಇಲ್ಲಿ ರಾಜ್ಯವನ್ನ ಈಗ ಆಳುವ ಯಾವುದೋ ಒಂದು ಪಕ್ಷ ಇದೆ ಅಲ್ವಾ, ಆ ಪಕ್ಷದ ಜವಾಬ್ದಾರಿಯನ್ನ ಅದನ್ನು ವಿರೋಧಿಸುವುದು. ಯಾಕಂದ್ರೆ ನಮ್ಮ ಮೇಲೆ 40% ಹಣಕಾಸಿನ ಭಾರವನ್ನ ಹೊರಿಸಿದ್ದೀರಿ, ಆದ್ದರಿಂದ ನಾವು ಅದಕ್ಕೆ ರೆಡಿ ಇಲ್ಲ, ಅದಕ್ಕೆ ನಾವು ವಿರೋಧಿಸ್ತೀವಿ, ಅದಕ್ಕೋಸ್ಕರ ನಾವು ಬೀದಿಗೆ ಬರ್ತೀವಿ. ಕೇಂದ್ರ ಸರ್ಕಾರದಿಂದ ಅನ್ಯಾಯ ಮೊದಲ ಉತ್ತರದಲ್ಲಿ ಹೇಳಿದ್ದೀರಿ. ಬಟ್ ನನ್ನ ಪ್ರಶ್ನೆ ಇರೋದು, ನೀವು ಹೇಳಿದ್ರಲ್ಲ ಕಾಂಗ್ರೆಸ್ನವರು ಜನಪರವಾದ ಪ್ರತಿಭಟನೆ, ಈ ಜನಪರವಾದ ಕಾಳಜಿ ಬಂದಿದ್ದು ಹೈಕಮಾಂಡ್ ನಿಂದ ಬಟನ್ ಒತ್ತದ ಮೇಲೆ, ಮುಂಚೆನವ್ರಿಗೆ ಬಂದಿರ್ಲಿಲ್ಲ. ಅದನ್ನ ಯಾರು ಹೇಗೆ ಹೇಳ್ತೀರಿ? ಓಪನ್ ವೇದಿಕೆಯಲ್ಲಿ ಹೇಳಿದ್ದಾರೆ ಸರ್, ಓಪನ್ ವೇದಿಕೆಯಲ್ಲಿ ನೆನಪು ಮಾಡಿದ್ದಾರೆ. ಇಶ್ಯೂ ಆಗಿದೆ, ಅದು ರಾಜ್ಯದ ಇಶ್ಯೂ ಅಲ್ಲ. ಅದನ್ನೇ ಮರ್ತಿದ್ರು ನಮ್ಮ ರಾಜ್ಯದ ನಾಯಕರು. ಬೇರೆ ಪ್ರಶ್ನೆ. ನಾನು ಹೇಳೋದು ಇವಾಗ ರಾಷ್ಟ್ರೀಯ ಯೋಜನೆ ಆಗಿರೋದ್ರಿಂದ ಅದನ್ನ ವಿರೋಧಿಸುವಂತ ಕೆಲಸವನ್ನ, ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರ ಅನ್ಯಾಯ ಆಗಿದೆ, ಅದನ್ನು ವಿರೋಧಿಸುವ ಕೆಲಸವನ್ನು ಮಾಡಬೇಕಾಗಿದೆ. ರಾಜ್ಯದ ಹೊಣೆಗಾರಿಕೆಯನ್ನು ಹೊತ್ತಿರ್ತಕ್ಕಂಥವರು ಕೇಂದ್ರ ಸರ್ಕಾರದಿಂದ ಯಾವಾಗ ಅನ್ಯಾಯ ಆಗುತ್ತೋ ಅದ್ರ ವಿರುದ್ಧ ತಿರುಗಿ ಬೀಳುವುದಾಗ್ಲಿ ಪ್ರತಿಭಟನೆ ಮಾಡುವುದಾಗ್ಲಿ ಮಾಡಲೇಬೇಕಾಗುತ್ತೆ. ಇವತ್ತು ಅದನ್ನು ಶುರು ಮಾಡಿದ್ದಾರೆ, ಅದು ಒಳಗೆ ಮಾಡಿದ್ದಾರೆ, ಹೊರಗೆ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ, ಮುಖ್ಯ ಅಲ್ಲ. ಅಂದ್ರೆ ಇವತ್ತಿನ ಮುಹೂರ್ತ ಹೈಕಮಾಂಡ್ ಇಟ್ಟಿದ್ದ ಸರ್, ಸೆಷನ್ ನಡೀತಾ ಇದ್ರು ಪರವಾಗಿಲ್ಲ, ನಾವು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರಿಗೆ ಡೇಟ್ಸ್ ಇವತ್ತು ಅವೈಲಬಲ್ ಇದೆ, ಹಾಗಾಗಿ ಇವತ್ತು ಜನಪರವಾದ ಕಾಳಜಿ ತೋರಿಸಿ ಸೆಷನ್ ಹೋದ್ರು ಹೋಗ್ಲಿ ಪರವಾಗಿಲ್ಲ ಅಂತ ಯೋಜನೆಯನ್ನ ಯಾವತ್ತು ತೆಗೆದು ಹಾಕಿದ್ರು ಅವತ್ತೇ ಇವ್ರು ಏನ್ ಮಾಡಿದ್ರು, ಡೇಟ್ ಫಿಕ್ಸ್ ಮಾಡಿದ್ರು. ಸೆಷನ್ ಕರ್ದಿರೋದೇ ಅದನ್ನ ಚರ್ಚೆ ಮಾಡಕ್ಕಲ್ವಾ ಸರ್? ಮೂಲಭೂತ ಪ್ರಶ್ನೆನೇ ಅದು. ಸೆಷನ್ ಕರ್ದಿರುವಾಗ್ಲೂ ಕೂಡ ನೀವು ಬೀದಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೀರಿ ಅಂದ್ರೆ ಕೇಳಿ. ಮೊನ್ನೆ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಭಾಷಣ ಪ್ರತಿಯಲ್ಲಿ ಸುಮಾರು 30-32 ಅಂಶಗಳಿದಾವೆ. ಆಯ್ತು, ಮುಖ್ಯಮಂತ್ರಿಗಳಿಗೆ ಯಾರು ಬ್ರೇಕ್ ಹಾಕ್ತಿರ್ಲಿಲ್ಲ ನೀವು ಮಾತನಾಡ್ಲಿಕ್ಕೆ. 11 ಪ್ಯಾರಾಗಳು ಇದಕ್ಕೆ ಸಂಬಂಧಪಟ್ಟಿದ್ದಾವೆ. ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಯಾರು ಸ್ಟಾಪ್ ಮಾಡ್ತಿರ್ಲಿಲ್ಲ ಮಾತನಾಡ್ಲಿಕ್ಕೆ. ಪಂಚಾಯತ್ ಅದನ್ನ ರೆಪ್ರೆಸೆಂಟ್ ಮಾಡೋ ಮಿನಿಸ್ಟರ್ ಇವತ್ತು ಹಾಳಾದ್ರೂ ಪರವಾಗಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡುವುದು ರಾಜ್ಯ ಸರ್ಕಾರದ ಕೆಲಸ. ಏನಾಗಿದೆ ಅಂದ್ರೆ, ಈಗ ಪದೇ ಪದೇ ನಮ್ಮ ಯಡಹಳ್ಳಿ ಅವರು ಹೇಳಿದ್ರಲ್ಲ, ಜನಪರ ಹೋರಾಟ ರಾಜ್ಯದ ಪರವಾಗಿ ಸಹಿತ. ಅಬ್ಸಲ್ಯೂಟ್ಲಿ. ಮೊದಲು ಜನಪರ ಅನ್ನೋದನ್ನ ಎಕ್ಸಾಮಿನ್ ಮಾಡೋಣ. ಈ ಜನಪರ ಹೋರಾಟ ಆಗಿದ್ರೆ ಈ ಒಂದು ಯೋಜನೆ, ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಮನ್ರೇಗಾ ಆಗಲಿ ಅಥವಾ VBG ರಾಮ್ಜಿ ಆಗಲಿ, ಇದರಿಂದ ಎಂಡ್ ಯೂಸರ್ ಅಫೆಕ್ಟ್ ಆಗೋದು ಯಾರು? ಜನಸಾಮಾನ್ಯ, ಹಳ್ಳಿಯ ಜನಸಾಮಾನ್ಯ, ಮೋಸ್ಟ್ ಆಫ್ ದಮ್ ಲ್ಯಾಂಡ್ಲೆಸ್ ಲೇಬರರ್ಸ್, ಏನು ಭೂರಹಿತ ಕೃಷಿ ಕಾರ್ಮಿಕರು, ಮೋಸ್ಟ್ ಆಫ್ ದಮ್. ಈ ಜನಪರ ಹೋರಾಟ ಈ ತರದ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆದಾಗ ಆ ಬೆನಿಫಿಷಿಯರಿ ಫಲಾನುಭವಿ ಗ್ರೂಪ್ ಅವರು ಹೇಳಬೇಕಲ್ಲ ಇದು ಪ್ರತಿಭಟನೆ ಮಾಡೋಕ್ಕೆ. ಅವರು ಇಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಇವೆಂಚುವಲಿ VBG ರಾಮ್ಜಿ ಏನೇ ಇರಲಿ, ಇವೆಂಚುವಲಿ ಬೆನಿಫಿಷಿಯರಿಗೆ ಇದರಲ್ಲಿ ನಷ್ಟ ಆಗಿಲ್ಲ. ಹಿ ಈಸ್ ಎಂಟೈಟಲ್ ಫಾರ್ ಮೋರ್ ವರ್ಕ್. ನಾವು he is entitled for 125 days work. ನಾನು ಮುಗಿಸ್ತೇನೆ. ನಾನು ಮುಗಿಸ್ಲಾ? ಇಲ್ಲಿವರೆಗೂ ಅಲ್ಲಲ್ಲ 100 ದಿವಸ ಕೊಡಕ್ಕಾಗಿಲ್ಲ. ಆಗಿಲ್ಲ. 125 ಬಿಟ್ಟು 365 ದಿವಸ ಮಾಡಿದ್ರು. ಈಗ ಫಲಾನುಭವಿಗಳಿಗೆ ಪ್ರತಿಭಟನೆ ಮಾಡಬೇಕು ಅನ್ನಿಸ್ತಿಲ್ಲ. ಈ ಫಲಾನುಭವಿಗಳು ಒಂದು ನಿಮಿಷ ಸರ್, 125 ದಿವಸ ಈಗ ಮ್ಯಾಂಡೇಟೆಡ್. ಉದಾಹರಣೆಗೆ ನೀವು ಅಕಸ್ಮಾತ್ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ತಮ್ಮ ಸಮಯ ಕೊಡಿ. ಈಗ ಡಿಫರೆನ್ಸ್ ಗೊತ್ತಾ? ಒಂದ್ ನಿಮಿಷ ಸ್ಮಿತಾ ಅವರೇ, ಅಲ್ಲ ಯತ್ನಾಳ್ ಸರ್ ಹೇಳಿ, ತಾವ್ ಹೇಳಿ, ಯಾಕಂದ್ರೆ ಇದು ಪಾಯಿಂಟ್ ಹೊಟ್ಟೋಗ್ಬಿಡುತ್ತೆ. 125 ದಿವಸ ಅಂದ್ರೆ ಈಗ ಅಕಸ್ಮಾತ್ ನೀವು 50 ದಿವಸ ಕೊಟ್ಟಿದ್ರೆ ಕೆಲಸ, 75 ದಿವಸ ನೀವು
ಕೂಲಿ ಕೊಡ್ಲೇಬೇಕು ಅವ್ರಿಗೆ, ಅದು ಮ್ಯಾಂಡೇಟೆಡ್. ನೀವು check ಮಾಡ್ಕೊಳ್ಳಿ section ನ. ಸರಿ, ನೀವು section change ಮಾಡ್ಕೊಳ್ರಿ. ಇವಾಗ ಅನುದಾನದ ಆಧಾರಿತವಾಗಿದೆ, ನೀವು ಅನುದಾನ ಎಷ್ಟು ಕೊಡ್ತೀರೋ ಅಷ್ಟರಲ್ಲೇ ಮಾಡಿಸಬೇಕಾಗಿದೆ. ಡಿಬೇಟ್ ಆ ಥರ ಏನಿಲ್ಲ. ಯಡಳಿ ಸರ್ ಅವ್ರು ಮುಗಿಸ್ಲಿ. ಈಗ ಒಂದು ಭೂ ರಹಿತ ಕೃಷಿ ಕಾರ್ಮಿಕರ ಸಂಘ ಆಗಲಿ ಅಥವಾ ರೈತ ಸಂಘ ಆಗಲಿ ಇದ್ರ ವಿರುದ್ಧ ಯಾಕೆ ಚಳವಳಿ ಮಾಡ್ತಾ ಇಲ್ಲ ಅಂದ್ರೆ ಅದು ಜನಪರ ಚಳವಳಿ ಆಗುತ್ತದೆ. ಅದಾಗಿದ್ರೆ ಯಾಕೆ ಮಾಡ್ತಾರೆ? ಇವೆಂಚುಲಿ ದೇ ಆರ್ ನಾಟ್ ಅಫೆಕ್ಟೆಡ್, ದೇ ಇನ್ ಫ್ಯಾಕ್ಟ್ ಬೆನಿಫಿಟೆಡ್ ಮೋರ್ ಬೈ ದಿಸ್ ಚೇಂಜ್. ಒಂದು ಆಮೇಲೆ ಇಲ್ಲಿ ಏನಾಗಿದೆ, ಇದೇ ಒಂದು ಆಟವನ್ನು ಬಿಜೆಪಿ ಇಟ್ಸ್ ದೇ ಆರ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್ ಪಾಲಿಟಿಕ್ಸ್. ಮಹಾತ್ಮ ಗಾಂಧಿಯನ್ನು ಸೇರಿಸಿ ಜಿ ರಾಮ್ಜಿ ಮಾಡಿದ್ರು. ಸೊ ಇದನ್ನ ನೀವು ಹೇಗೆ ಕೌಂಟರ್ ಮಾಡ್ತೀರಿ? ಅದಕ್ಕೆ CWC ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತದೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ರೆಸಲ್ಯೂಷನ್ ಪಾಸ್ ಮಾಡ್ತದೆ ಇದ್ರ ವಿರುದ್ಧವಾಗಿ. ಅವಾಗ ಇಲ್ಲಿ ಮೆಸೇಜ್ ಬರ್ತದೆ. ಅದರ್ವೈಸ್ ದೀಸ್ ಪೀಪಲ್ ಆರ್ ಬಿಸಿ ಇನ್ ದೇರ್ ಏನೋ ಸಂಕ್ರಾಂತಿ ಕ್ರಾಂತಿ, ಯುಗಾದಿ ಕ್ರಾಂತಿ, ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಇದರಲ್ಲಿ ಇದ್ರು. ಅದಕ್ಕೋಸ್ಕರ ದೇ ಹ್ಯಾವ್ ಟು ಮೇಕ್ ದ ಪ್ರೊಟೆಸ್ಟ್ ಫೆಲ್ಟ್. ಆ ಪ್ರೊಟೆಸ್ಟ್ ಅನ್ನು ಹೇಗೆ, ಆ ಪ್ರತಿಭಟನೆಯನ್ನ ಏನಂತ ಮಾಡ್ತೀರಿ ನೀವು? ರಾಜ್ಯ ಸರ್ಕಾರದ ಸಮಸ್ಯೆ ಏನು? 60-40 ಮಾಡಿರೋ ರಾಜ್ಯ ಸರ್ಕಾರ ಸಮಸ್ಯೆ, ಅದು ಜನರ ಸಮಸ್ಯೆ ಅಲ್ಲ, ರಾಜ್ಯ ಸರ್ಕಾರ ಸಮಸ್ಯೆ. ಅದು ಹೇಗೆ ನಾವು ಹಣ ಹೊಂದಿಸಬೇಕು ಅಂತ ನೀವು ಕೇಂದ್ರವನ್ನು ಕೇಳಬೇಕು. ಅದಕ್ಕೆ ನೀವು ಗಟ್ಟಿಯಾದ ಒಂದು ಠರಾವನ್ನ ಪಾಸ್ ಮಾಡಿ ಕೇಂದ್ರ ಕಳಿಸ್ಬೇಕು. ಆಮೇಲೆ ಹೆಸರಿನ ಬಗ್ಗೆ ಮಾತಾಡ್ತೀರಿ, ನೀವು ಹೆಸರ ಬಗ್ಗೆ ಹೇಳಿ, ವಿಕಸಿತ ಭಾರತ ಗ್ರಾಮ ಯೋಜನೆ ಅಂತೇಳಿ. ಅಥವಾ ಈಗ ಬಾಪುವಿನ ಬಗ್ಗೆ ಅತ್ಯಂತ ಭಾವುಕವಾಗಿ ಒಂದು ಚಳವಳಿ ಕಟ್ಟುವಷ್ಟು ನೈತಿಕತೆ ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ. ಬಿಜೆಪಿ ಅಂತ ಬಿಡಿ, ಬಿಜೆಪಿ ಅವ್ರಿಗೆ ಎಂದು ಬಾಪು ಬಗ್ಗೆ ಅಂತ ದೊಡ್ಡ ಅಭಿಮಾನಿ ಇರಲಿಲ್ಲ. ಅವರು ಲಿಪ್ ಸರ್ವಿಸ್ ಅಂತಾರಲ್ಲ, ನಾಮ್ ಕಾನ್ಸ್ ಹೇಳ್ತಿದ್ರು. ಆದ್ರೆ ಈಗೇನಾಗಿದೆ, ಕಾಂಗ್ರೆಸ್ ಇಸ್ ಸ್ಟಕ್, ದೇ ಆರ್ ಸ್ಟಕ್. ಏನಂತ ಪ್ರತಿಭಟನೆ ಮಾಡ್ಲಿ ನಾನು? ಈ ಬಾಪುವಿನ ಬಗ್ಗೆ ಮಾಡ್ಲಾ ಅಥವಾ ಇದು ಏನಂತ ಹೊರೆ ಅಂತ ಮಾಡ್ಲಿ ನಾನು? ಇದಕ್ಕೆ ದೇ ಆರ್ ಜಸ್ಟ್ ಕನ್ಫ್ಯೂಸ್ಡ್. ಆ ಕನ್ಫ್ಯೂಷನ್ ಭಾಗ ಇದೆ ಅಷ್ಟೇ. ರಾಜಗೌಡ್ರೆ, ಇವತ್ತು ಕಾಂಗ್ರೆಸ್ ವಕ್ತಾರರು ಇದ್ದಿದ್ರೆ ಬಹುಶಃ ಅವ್ರಿಗೆ ಕೇಳಬೇಕಾಗಿತ್ತು ಪ್ರಶ್ನೆ, ಬಟ್ ನೀವು ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀರಿ ಅಂತ ಹೇಳಿ ಅದೇನೋ ಕಾಂಪಿಟೇಷನ್ ಬೇರೆ ನಡೀತಿದೆಯಂತೆ. ಈಗ ಕರ್ನಾಟಕ, ತೆಲಂಗಾಣ ಹಾಗೆ ಹಿಮಾಚಲ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಈ ಪ್ರತಿಭಟನೆ ಜೋರಾಗ್ತಿದೆ. ಯಾಕೆ ಅಂತಂದ್ರೆ ಇಲ್ಲೂ ಕೂಡ ಕ್ರೆಡಿಟ್ ಇದು DK ಶಿವಕುಮಾರ್ ಅವ್ರ ನೇತೃತ್ವದಲ್ಲೂ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲೂ ಯಾರ ನೇತೃತ್ವದಲ್ಲಿ ನಡೆದು ಯಶಸ್ವಿ ಆಗುತ್ತೋ ಅವರು ಹೈಕಮಾಂಡ್ ನ ಮೆಚ್ಚಿಸಿದ್ರು ಅನ್ನೋ ಒಂದು ಪಾಯಿಂಟಿಗೆ ಹೋಗ್ಲಿಕ್ಕೆ ಈ ಪ್ರತಿಭಟನೆಯಲ್ಲೂ ಕೂಡ ಕಾಂಪಿಟೇಷನ್ ಅಂತೆ. ಹೌದಾ? ಇದು ಆಫ್ ದ ಬೀಟ್ ಸರ್. ಆಮೇಲೆ ಫ್ಯಾಕ್ಟ್ ಚೆಕ್, ನಾವು ಸುಳ್ಳು ವರದಿ ಅಂತ ಹೇಳಿ ಕೇಸ್ ಹಾಕ್ತೀವಿ ಅಂತಾರಲ್ಲ, ಅಂತಕ್ಕಂತೆ ಹೌದಾ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷ ಮಾಡ್ತಾ ಇರುವಂಥ ಸಂಘಟನೆ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಿದ್ಕೆ ತುಂಬ ಹೃದಯದ ಧನ್ಯವಾದ. ಎರಡನೇದು, ಈ ಏನಿದೆ VB ರಾಮ್ಜಿ ಇದೆಯಲ್ಲ, ಆ್ಯಕ್ಚುಲಿ ಇದು ಯಾರಿಗೆ ಮೂಲವಾಗಿ ರೈತರಿಗೆ ತಲುಪಬೇಕಾಗಿರುವಂಥ ವಿಚಾರ. ಬಹುಶಃ ರಾಜ್ಯ ಸರ್ಕಾರ ಮೊದಲನೇದಾಗಿ ಮಾಡಬೇಕಾರದೇನೆಂದರೆ, ರೈತರಿಗೆ ಈ ಸ್ಕೀಮಿನ ಬಗ್ಗೆ ಇಲ್ಲಿ ಏನು ನಡೀತಾ ಇದೆ, ಏನು ಆಗ್ತಾ ಇದೆ, ಎಷ್ಟು ದಿನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಯಾವ್ಯಾವ ಕೆಲಸ ಕೊಟ್ಟಿದ್ದಾರೆ, ಏನೇನು ಬದಲಾವಣೆ ಆಗಲಿಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ಜನಗಳಿಗೆ ತಲುಪಿಸ್ಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ. ಕೇಂದ್ರ ಸರ್ಕಾರ ಇವತ್ತು 98,000 ಕೋಟಿ ಈ ಸ್ಪೆಷಲ್ ಮನ್ರೇಗಾ ಮನ್ರೇಗಾ ಅನ್ನೋ ಯೋಜನೆಗೆ 1,26,000 ಕೋಟಿ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾ ಇದೆ. ಈಗ ಇವ್ರು ಹೇಳ್ತಾ ಇರೋದೇನು, 98,000 ಕೋಟಿ ನಾವು ಕೊಡ್ತೀವಿ, ಇನ್ನು ಮಿಕ್ಕಿದ್ದನ್ನು ರಾಜ್ಯ ಸರ್ಕಾರ ಹಾಕ್ಲಿ ಅಂತ ಹೇಳ್ತಾ ಇದೆ. ಸೊ ಇದ್ರ ಉದ್ದೇಶ ಏನಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಈಗ 90% ಅವ್ರದ್ದು, 92% ಸೆಂಟ್ರಲ್ದು, ಇನ್ನು 8% ರಾಜ್ಯ ಸರ್ಕಾರದ್ದು ಅಂತ ಅಂದಾಗ ಅಟ್ಲೀಸ್ಟ್ ಜವಾಬ್ದಾರಿ ಎಷ್ಟು ಮಟ್ಟಕ್ಕೆ ತಗೋತಾರೆ. ಆಮೇಲೆ ಇಲ್ಲಿ ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬೇಕು ನೋಡಿ, ಸಾಕಷ್ಟು ಕಡೆ ಈಗ ಅಶೋಕ್ ಗೌಡ್ರು ಒಂದು ಮಾತು ಹೇಳಿದ್ರು, ನಮ್ಮ ಎಡಳ್ಳಿಯವರು ಒಂದು ಮಾತು ಹೇಳಿದ್ರು. ಎಲ್ಲ ಕಡೆ ಏನಾಗ್ತಾ ಇದ್ದಾವೆ, ನೀವು ಗ್ರಾಮ ಪಂಚಾಯತಿಲಿ ಈ ಸ್ಕೀಮನ್ನು ಬಳಸ್ಕೊಂಡು ದುಡ್ಡು ಮಾಡ್ತಾ ಇರೋರು PDOಗಳು, ಎಸ್ಪೆಷಲಿ PDOಗಳು ಜಾಸ್ತಿ. ಯಾಕೆಂದರೆ ಒಂದೇ ಏನು ಕಟ್ಟೆ ಕಟ್ಬಿಟ್ಟು ಅದನ್ನು 20 ಡೈಮೆನ್ಷನಲ್ಲಿ ಫೋಟೋ ತೆಗೆದು ದುಡ್ಡು ತೊಗೊಂಡಿರೋ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಅಲ್ಲಿಂದ ಇನ್ನೊಬ್ರು ಕೊಟ್ಟಿಗೆ ಕಟ್ತೀನಿ ಅಂತ ಯಾರ್ದೋ ಒಬ್ರದ್ದು ಹಾಕಿರ್ತಾರೆ, 20 ಮನೆ ಕೊಟ್ಟಿಗೆ ಆಗಿದೆ ಅಂತೇಳಿ ಅದ್ರ ಬಿಲ್ ತಗೋತಾ ಇದ್ದಾರೆ. ಸೊ ಇಂಥ ಸ್ಕೀಮ್ಗಳು ಹಿಂಗೆ ಏರುಪೇರಾದಾಗ ನೋಡಿ, ಯಾರದೇ ಖಂಡಿತವಾಗ್ಲೂ ಇಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಆ ಸಮಸ್ಯೆಗಳಾಗ್ದಂಗೆ ಕೇಂದ್ರ ಸರ್ಕಾರ ಬಂದು ಇಲ್ಲಿ ಮಾನಿಟ್ರ್ ಮಾಡಬೇಕಾ, ರಾಜ್ಯ ಸರ್ಕಾರ ಮಾನಿಟ್ರ್ ಮಾಡಬೇಕಾ? ಈಗ ರಾಜ್ಯ ಸರ್ಕಾರದಲ್ಲಿ ಪಾಪ ನಮ್ಮ ಎಡಹಳ್ಳಿಯವರು ತುಂಬ ಚೆನ್ನಾಗಿ ಹೇಳಿದ್ರು, ರಾಜ್ಯ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, 40% ನೀವು ಕೊಡಿ ಅಂದರೆ ಹೆಂಗೆ ಕೊಡ್ತಾರೆ ಅಂತ. ಬಹುಶಃ ಈ ಸ್ಕೀಮ್ಗಳು ಏನು ಗೊತ್ತಾ, ರಸ್ತೆ ಅಭಿವೃದ್ಧಿ ನೋಡಿ, ಗ್ರಾಮ ಸಡಕ್ ಯೋಜನೆ, ಹಳ್ಳಿಗಳಲ್ಲಿ ರಸ್ತೆ ಆಗಬೇಕು, ಈ ಸ್ಕೀಮ್ ದುಡ್ಡನ್ನು ಬಳಸ್ಕೊಳ್ಳಿ. ಹಳ್ಳಿಗಳಲ್ಲಿ ಮೋರಿ ನಿರ್ಮಾಣ ಆಗಬೇಕು, ಈ ಸ್ಕೀಮನ್ನು ಬೆಳೆಸ್ಕೊಳ್ಳಿ. ಅಲ್ಲಿಂದ ಆಚೆಗೆ ಕೆರೆಯಲ್ಲಿ ಹೂಳು ಎತ್ತಬೇಕು, ಈ ಸ್ಕೀಮನ್ನು ಬೆಳೆಸ್ಕೊಳ್ಳಿ. ರೈತರು ಕೊಡಬೇಕಾಗಿರೋಂಥ ಸಾಕಷ್ಟು ಯೋಜನೆಗಳಿದ್ದಾವೆ. ಆಮೇಲೆ ಅವ್ರಿಗೆ ಸಣ್ಣ ಸಣ್ಣ ಕಾಲುವೆಗಳು ನೋಡಿ, ನಿಮ್ಮ ಕುಣಿಗಲ್ ತಾಲೂಕಿನಲ್ಲಿ ಬಂದರೆ ಸಾಕಷ್ಟು ಕಡೆ ಆಲೆ ಒಂದು 15-20 ವರ್ಷಗಳಿಂದ ಕಾಲುವೆಗಳಾಗಿದ್ದಾವೆ.
ಇವತ್ತು ಆ ಕಾಲುವೆಗಳು ದುರಸ್ತಿನೂ ಆಗಿಲ್ಲ, ನೀರು ಬಂದಿಲ್ಲ. ಇಂಥ ಕಾಲುವೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಬಳಸ್ಕೊಳ್ಳಿ. ನೀವು ಜೊತೆ ಎರಡೂ ಸರ್ಕಾರ ಸ್ಮಾರ್ಟ್ ಆಗಿ ಅವ್ರಿಗೆ ಬೇಕಾದ ಉತ್ತರ ಕೊಟ್ಟರು. ನಾನ್ ಕೇಳಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಪ್ರೊಟೆಸ್ಟ್ ನ ನೋಡಿ ಸಕ್ಸಸ್ ನ ಕ್ರೆಡಿಟ್ ವಾರ್ ನಡೀತಿದ್ಯಂತೆ ಅಂತ ಹೇಳಿ ಲಾಸ್ಟ್ ಅಂತೆ ಅಂದ್ರಿ. ಅಂತೆ ಅನ್ನೋ ಪ್ರಶ್ನೆಗಳಿಗೆ ನಾವು ಕಂತೆಗಳನ್ನ ರಾಜಕೀಯ ವಿಚಾರಗಳಲ್ಲಿ ಅಂತೆಗಳಿಗೆ ನಾವು ಕಂತೆ ಸೃಷ್ಟಿ ಮಾಡಿ ಕೊಡಬಾರ್ದು. ಕಂತೆಗಳನ್ನ ಕಟ್ಬಿಟ್ಟು ಡಿ.ಕೆ. ಶಿವಕುಮಾರ್ ಬೆಳಗ್ಗೆ ಒಂದು ಕಾಗೆ ಹಿಡ್ಕೊಂಡ್ ಬಂದಿದ್ರಂತೆ, ಮಧ್ಯಾಹ್ನದೊಳಗೆ ಗರುಡ ಆಗೋಯ್ತಂತೆ, ರಾತ್ರಿ ಒಳಗೆ ಡ್ರ್ಯಾಗನ್ ಆಗೋಯ್ತಂತೆ ಅಂದ್ರೆ ಅದನ್ನ ನಾನೇನು ಉತ್ತರ ಕೊಡ್ಲಿಕ್ಕೆ ಆದ್ರೆ ಮನ್ರೇಗಾ ಬಗ್ಗೆ ಚರ್ಚೆ ಕರೆದಿರೋದು ಮನ್ರೇಗಾ ಬಗ್ಗೆ ಅದ್ಭುತವಾದ ವಿಚಾರಗಳು ಜನಕ್ಕೆ ಏನ್ ತಲುಪಿಸ್ಬೇಕು ಅದು ತಲುಪಿಸೋಣ. ನೋಡಿ, ಒಂದು ಆಡಳಿತಾತ್ಮಕ ಪಕ್ಷದಲ್ಲಿ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಇವ್ರು ಮಾಡ್ತಾರೋ ಮೊದಲ ಮೂರ್ಖತನದ ಹೋರಾಟ ಅಂತ ನಾನು ಪರ್ಸನಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಯಾಕೆ ಗೊತ್ತಾ? ಹೌದು, ಇವ್ರು ಮಾಡ್ತಾ ಇರೋಂಥದ್ದು ನೋಡ್ರಿ. ನಿಮ್ಗೆ ಪಾಪ ಅವ್ರಿಗೆ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗೊತ್ತಾ? ಸಿದ್ದರಾಮಯ್ಯನವ್ರು ಬರೀತಾರೆ ಎಲ್ಲರೂ ಬನ್ರಿ ಅಂತ ಕರೆದಿದ್ದೆ. ಅದಕ್ಕೆ ಹೋರಾಟ ಮಾಡಕ್ಕೆ 365 ದಿನ ಇದೆ ರೀ. ಈ ಸೆಷನ್ ಮುಗಿಸ್ಕೊಂಡು ಬೀದಿಗಿಳಿರಿ, ಒಂದು ಪಾದಯಾತ್ರೆ ಮಾಡ್ರಿ, ಜಿಲ್ಲೆಗೆ ನೀವು ಪಾದಯಾತ್ರೆ ಮಾಡಿ, ರೈತರನ್ನ ಅಲ್ಲಲ್ಲಿ ಸೇರಿಸಿ, ನಿಮ್ MLAಗಳು ಬರ್ತಾರ, ಅವ್ರ ಬಿಸ್ನೆಸ್ ಮಾಡಕ್ಕೆ ಟೈಮ್ ಇಲ್ಲ. ಹಾಗಾಗಿ ಸೆಷನ್ ಹೆಸರಲ್ಲಿ ಜನಗಳ ತೆರಿಗೆ ಹಣನ ಹಾಳು ಮಾಡಿದಲ್ದಲೆ ಅವ್ರನ್ನ ಕರೆಸಿ ನೀವು ಎಲ್ಲೋ ಒಂದ್ ಕಡೆ ಪ್ರತಿಭಟನೆ ಮಾಡೋದಲ್ದಲೆ ಟ್ರಾಫಿಕ್ ಕೇಳಿ ಶಾಸಕಿ, ನಿಮ್ಮ ಪಕ್ಷದ ಶಾಸಕಿ ಪಾಪ ಇವತ್ತು ಕಣ್ಣೀರ್ ಹಾಕೋದೊಂದು ಬಾಕಿ ಇತ್ತು. ಮರಳು ದಂಧೆ ನನ್ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ ಹೇಳಿ ಅವ್ರ ಪರವಾಗಿಯೂ ಒಂದು ಪ್ರತಿಭಟನೆ ಮಾಡ್ಬಿಡಿ ಸರ್. ಪಾಪ ಮರಳು ದಂಧೆ ಹೋರಾಟ ಏಕಾಂಗಿಯಾಗಿ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಂತ ಗಾಂಧಿ ಪ್ರತಿಭೆ ಮುಂದೆನೋ, ಫ್ರೀಡಂ ಪಾರ್ಕ್ ಮುಂದೆನೋ. ಪಾರ್ಟಿ ಆಫೀಸಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ಈ ಮರಳು ದಂಧೆ ನಿಲ್ಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ, ಸೆಷನ್ ಅಲ್ಲಿ ಚರ್ಚೆ ಮಾಡೋಣ ಈ ವಿಚಾರನ ಅಂತಾನೆ ಇಟ್ಕೊಂಡಿದ್ದು. ನೀವು ಸೆಷನ್ಗೆ ಬರಲ್ಲ ಅಂದ್ರೆ ಆಡಳಿತ ಪಕ್ಷ ನೀವು ಸೆಷನ್ ಇಂದ ತಪ್ಪಿಸ್ಕೊಳಕ್ ಈ ತರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಬೇರೆ ನಡೆಸ್ತಾರೆ. ಆಡಳಿತ ಪಕ್ಷಗಳು ಶಶಿಧರ್ ಸರ್ ಒಂದು ಘೋಷಣೆ ಕೂಡ ಮಾಡಿದ್ರು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು. ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಗಾಂಧೀಜಿ ಅವರ ಹೆಸರಿಡ್ತೀವಿ. ನಾವು ಕೆಲವೊಂದಷ್ಟು ಗ್ರಾಮ ಪಂಚಾಯತಿಯ ಸ್ಥಿತಿಗತಿ ಬಗ್ಗೆ ನಮ್ಮ ಡಿಸ್ಟ್ರಿಕ್ಟ್ ರಿಪೋರ್ಟರ್ಸ್ ಹತ್ರ ಅವಲೋಕನ ಮಾಡಿದಾಗ ಫಂಡ್ ಬರೋದೇ ಬರ್ತಾ ಇಲ್ಲ. ಗ್ರಾಮ ಪಂಚಾಯತಿ ಉದ್ಧಾರ ಮಾಡೋ ಕಾಳಜಿ ಹಿಂದೆನೂ ಇರ್ಲಿಲ್ಲ, ಈಗೂ ಇರ್ಲಿಲ್ಲ. ಗಾಂಧಿ ಹೆಸರಿಟ್ರೇನು ಮೇಡಮ್ ನಡೆಯೋ ಭ್ರಷ್ಟಾಚಾರ, ಇದು ಆನೆಸ್ಟ್ ಒಪಿನಿಯನ್ ಬಂದಿದ್ದು. ಗಾಂಧಿ ಹೆಸರಿಟ್ರೇನು ನಡೆಯೋ ಭ್ರಷ್ಟಾಚಾರನ ತಪ್ಸಕ್ ಹೇಳಿ ಫಸ್ಟ್ ಅಂತ ಹೇಳಿ. ನೋಡಿ, ನಾನು ಗ್ರಾಮೀಣ ಭಾಗದವನಾಗಿರೋದ್ರಿಂದ ನನಗೆ ನೇರವಾಗಿ ಗೊತ್ತು. ಹೇಗೆ ಇವರು ಮಿತ್ರರು ಹೇಳಿದಾಗೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತು. ಅಲ್ಲಿ ಯಾಕೆ ಇಲ್ಲೂ ಒಂದು ರೈತರಾಗಲಿ, ಶ್ರಮಿಕರಾಗಲಿ, ಕೂಲಿ ಕಾರ್ಮಿಕರಾಗಲಿ ಎದ್ದೇಳ್ತಾ ಇಲ್ಲ ಅಂದರೆ ಅವ್ರಿಗೆ ತಲುಪ್ತಾನೆ ಇಲ್ಲ, ಗೊತ್ತೇ ಇಲ್ಲ. ಯಾಕೆ ಅಂದರೆ ನಿಜವಾದ ಸತ್ಯ ಏನಂದರೆ ಈ ಮನ್ರೇಗಾ ಏನಿದೆ ಅದನ್ನು JCBಗಳಲ್ಲಿ ಕೆಲಸ ಮಾಡ್ತಾರೆ. 370 ರೂಪಾಯಿ ಇವರು ಏನು ಹೇಳೋದು, 170ರಿಂದ 370 ರೂಪಾಯಿ ಏನು ಕೊಡ್ತಾ ಇದ್ದಾರೆ. ಆ 370 ರೂಪಾಯಿ ಇವತ್ತು ಸಾಕಾಗ್ತಾ ಇಲ್ಲ. ಇವತ್ತು 700ರಿಂದ 800 ರೂಪಾಯಿ ತಗೋತಾ ಇದ್ದಾರೆ ಒಬ್ಬ ಹೆಲ್ಪರ್. ಒಂದು ಸ್ಕಿಲ್ ಪರ್ಸನ್ 1200ರಿಂದ 1500 ರೂಪಾಯಿ ತಗೋತಾ ಇದ್ದಾನೆ. ಅಷ್ಟು ತಗೊಂಡ್ರೇನೆ ಒಂದು ಮನೆ ನಿರ್ವಹಣೆ ಮಾಡೋಕ್ಕಾಗುತ್ತೆ. ಇಲ್ಲಾಂದ್ರೆ ಮಾಡೋದಕ್ಕಾಗಲ್ಲ. 370 ರೂಪಾಯಿ ನೀವೇನು ಮಾಡಲ್ಲ. 70 ರೂಪಾಯಿ ತೊಗರಿ ಬೆಳೆ 150-200 ರೂಪಾಯಿ ಆಗಿದೆ, ಎಣ್ಣೆ 150-200 ಆಗಿದೆ. ಆ ರೀತಿಯಲ್ಲಿ ಸಂಸಾರ ಮಾಡೋದಕ್ಕೆ ಆಗೋದಿರದ ಪರಿಸ್ಥಿತಿನಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ. ಇದನ್ನು ಸಮರ್ಪಕವಾಗಿ ಬಳಸ್ಕೊಳ್ತಾರೆ ಯಾರು ಗೊತ್ತಾ? ಇದೇ ರಾಜಕೀಯ ಪಕ್ಷದ ಧುರೀಣರು, ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇವರು PDO ಮಾತ್ರ ಹೇಳಿದ್ರು ರಾಜಗೌಡರು, ಆದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಅದ್ರ ಪಾಲ್ದಾರ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನೂ ಅದ್ರ ಪಾಲ್ದಾರ, ಮತ್ತು ಪ್ರತಿಯೊಬ್ಬ ಸದಸ್ಯರೂ ಅದ್ರ ಪಾಲ್ದಾರ. ಅದಕ್ಕೆ ಕಿತ್ತಾಟಗಳಾಗುತ್ತೆ. ಇವತ್ತು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ರೂರಲ್ ಪ್ಲೇಸ್ಗಳಲ್ಲಿ ಗ್ರಾಮ ಪಂಚಾಯತಿ ಗೆಲ್ಬೇಕಂದ್ರೆ 80ರಿಂದ 1.5 ಕೋಟಿ ಬೇಕು. 70 ಲಕ್ಷದಿಂದ 1.5 ಕೋಟಿ ಒಬ್ಬ ಸದಸ್ಯ. ಹೌದು, ಲಿಟ್ರಲಿ 4,000 ರೂಪಾಯಿ ಕೊಡ್ತಾ ಇದ್ದಾರೆ. ಮೂಗ್ನತ್ತು ಕೊಡ್ತಾರೆ, ಮತ್ತೊಂದು ಎಲ್ಲ ಕೊಟ್ಟು ಗೆಲ್ತಾರೆ. ಅದನ್ನ ರಿಕವರಿ ಮಾಡ್ಕೋಬೇಕಲ್ಲ. ಆ ರಿಕವರಿಗೋಸ್ಕರ ಈ ಸ್ಕೀಮ್ಗಳು ಅವರಿಗೆ ತುಂಬಾ ಪ್ರಾಶಸ್ತ್ಯವಾಗಿದೆ. ಅದು ಪ್ರಖ್ಯಾತಿತವಾಗಿ ಇಲ್ಲಿ ಮನ್ರೇಗಾ ಆಗಿ VB ರಾಮ್ಜಿ ಏನಾಗಿದೆ, ಕೇಂದ್ರದಿಂದ ಬರ್ತಾ 92 ಪಾಯಿಂಟ್ ಏನು ಇದೆ ಅದನ್ನು ಕಡಿತಗೊಳಿಸಿ 60-40% ಮಾಡಿರತಕ್ಕಂಥದ್ದು ಆಕ್ಷೇಪ ಖಂಡಿತವಾಗಿ ಮಾಡಬೇಕು. ಇನ್ನೊಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಿದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದ ಎಲ್ಲ ಆದೇಶಗಳಿಗೆ ಮುದ್ರೆ ಹಾಕುವ ನಮ್ಮ ಕಚೇರಿಗಳಾಗಬಾರ್ದು ನಮ್ಮ ಕರ್ನಾಟಕ ಸರ್ಕಾರಗಳು. ಅದನ್ನ ನಾವು ಧಿಕ್ಕರಿಸಬೇಕು. ಯಾಕೆಂದ್ರೆ ಸರಿಯಾಗಿದ್ರೆ ಸರಿಯಾಗಿ ಪಾಲಿಸೋಣ, ಹೋರಾಟ ಮಾಡುವುದರಲ್ಲಿ ಇದು ದೊಡ್ಡ ಬೆನಿಫಿಷಿಯರೀಸ್. ಈಗ ಮಾಡಿರ್ತಕ್ಕಂಥ VB ರಾಮ್ಜಿ
ಬಿ ರಾಮ್ಜಿ ಯಾವತ್ತು? ಹೌದು ಹೋರಾಟ ಯಾವತ್ತು? start ಸೆಷನ್ ಮಾಡೋಣ. ದಿನನ? ಸೆಷನ್ ಸೆಷನ್ ದಿನ ದಿನ ಮಾಡಬಾರ್ದಾಗಿತ್ತು. ತೊಂದ್ರೆ ಯಾರಿಗಾಗುತ್ತೆ ಅವ್ರಿಗೆ ಮಾಹಿತಿ ತಲುಪಿಸಿ ಅಂತ ಹೇಳಿ. Anyway, ನನಗೆ ಈಗ ಚರ್ಚೆಗೆ ಸಮಯ ಇದೆ ಬಿ ರಾಮ್ಜಿ ಅವರು ದೊಡ್ಡ ಬೆನಿಫಿಷಿಯರ್ ಕಾಂಟ್ರಾಕ್ಟರ್ಸ್ ಗೆ ಕೊಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ಸ್ ಅನ್ನ ನೀವು ಒಳಗಡೆ ತಗೊಂಡು ಬಂದಾಗ ಅವರಿಗೆ ಪೇಮೆಂಟ್ ನಾವು ಮನ್ರೇಗಾ ಯೋಜನೆ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದೀವಿ. ಚರ್ಚೆಗೆ ಸಮಯ ಇದೆಯಷ್ಟೇ. ಚರ್ಚೆಗೆ ಸಮಯ ಇದೆಯಷ್ಟೇ. Anyway, ಅದು ಇಲ್ಲದೆ ಇರತಕ್ಕಂತ ಮನ್ರೇಗಾ ಯೋಜನೆ ಬಗ್ಗೆ ನಾವು ಸಾಕಷ್ಟು ಡಿಬೇಟ್ ಮಾಡಿದೀವಿ. ಆದ್ರಿಂದ ಥ್ಯಾಂಕ್ ಯು ಸರ್. ಸಮಯ ಇದ್ದಿದ್ದೇನೆ. ಪ್ರತಿಭಟನೆ ಆನ್ ವೆರಿ ಸೀರಿಯಸ್ ನೋಟ್. ಅಶೋಕ್ ಗೌಡ್ರೆ ನೀವು ಹೋಗ್ತೀರಿ, ಶಶಿಧರ್ ಸರ್ ಕೂಡ ಹೋಗ್ತಾರೆ. ಥ್ಯಾಂಕ್ ಯು. ಸಮಯ ಇದ್ದಿದ್ದಷ್ಟೇ. ಇಲ್ಲ, ಮೈಕ್ ಆಫ್ ಆಗಿದೆ ಸರ್, ಮೈಕ್ ಆಫ್ ಆಗಿದೆ. ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಅನಿವಾರ್ಯ ಕೂಡ, ಹಾಗೆ ಆಗಬೇಕು. ಆದರೆ ಜನಪರವಾದ ಕಾಳಜಿ ಮೊದಲಾಗಬೇಕು. ಪಕ್ಷಗಳ ಪ್ರತಿಷ್ಠೆ, ಕುರ್ಚಿಯಲ್ಲಿ ಯಾರು ಮೊದಲಾಗ್ತಾರೆ ಅನ್ನೋ ಕಾಂಪಿಟೇಷನ್ ಇದನ್ನ ಪಕ್ಕಕ್ಕಿಟ್ಟು ಜನರ ದುಡ್ಡು ಪೋಲಾಗದಂತೆ, ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ಪ್ರತಿಭಟನೆಯನ್ನ ಮಾಡುವಷ್ಟು ವ್ಯವಧಾನ ಹಾಗೆ ಇಚ್ಛಾಶಕ್ತಿ ನಮ್ಮ ರಾಜಕೀಯ ಪಕ್ಷಗಳಿಗೆ ಬರಲಿ ಅಂತ ಆಶಿಸ್ತಾ ಧನ್ಯವಾದ ಮತ್ತೊಮ್ಮೆ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.